ಸ್ಪಿರಿಚುವಾಲಿಟಿ ಅಲ್ವಾ ಎಲ್ಲರಿಗೂ ಆ, ಅಧ್ಯಾತ್ಮ ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಸಹಜವಾಗಿ ನಾವು ಅಧ್ಯಾತ್ಮ ಅಂದ್ರೆ ಏನಂತ ತಿಳ್ಕೊಂಡಿದೀವಿ? ಎಲ್ಲೋ ಒಬ್ಬ ದೇವರು ಅನ್ನೋನಿದ್ದಾನೆ, ನಮ್ಮನ್ನ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ನಮಗೆ ಬೇಕಾಗಿದ್ದನ್ನೆಲ್ಲ ಕೊಡ್ತಾ ಇದ್ದಾನೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಯಾವಾಗ್ಲೂ ಸ್ವಾಮಿ ನನಗೆ ಅದನ್ನು ಕೊಡು, ಸ್ವಾಮಿ ನನಗೆ ಇದನ್ನು ಕೊಡು ಅಂತ ನಾವು ಪ್ರೇಯರ್ ಮಾಡ್ತಾ ಇರಬೇಕು. ಅವನು ನಮಗೆ ತಥಾಸ್ತು ತಥಾಸ್ತು ಅಂತ ಹೇಳಿ ಕೊಡ್ತಾ ಇರಬೇಕು ಅಲ್ವಾ? ಇದು ಅಧ್ಯಾತ್ಮ. ಇದು ನಾವು ಸಾಮಾನ್ಯವಾಗಿ ತಿಳಿದುಕೊಂಡಂತಹ ಒಂದು ಸಾಮಾನ್ಯ ಜ್ಞಾನ. ಆದ್ರೆ ನಿಜವಾಗ್ಲೂ ಅಂದ್ರೆ ಇದು ಇದು ನಂಬಿಕೆಯ ಮೇಲೆ ನಿಂತಿದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು, ಅದು ಹೇಗಿದೆ ಅನ್ನುವುದು ಅವರವರ ನಂಬಿಕೆ, ಅವರವರ ಆಚರಣೆ, ಅಥವಾ ಕೆಲವೊಮ್ಮೆ ಅವರ ಅನುಭವಗಳು, ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಆದರೆ ಸ್ಪಿರಿಚುವಾಲಿಟಿ ಅಥವಾ ಅಧ್ಯಾತ್ಮ ಅನ್ನುವುದು ಅದು ಒಂದು ಸೈನ್ಸ್, ವಿಜ್ಞಾನ. ಅಧ್ಯಾತ್ಮ ಅನ್ನುವುದೇನು? ವಿಜ್ಞಾನ. ಹೇಗೆ ನಮ್ಮಲ್ಲಿ ಬಹಳಷ್ಟು ವಿಜ್ಞಾನಗಳಿದ್ದಾವೆ ಅಲ್ವಾ? ಭೌತ ವಿಜ್ಞಾನ, ರಸಾಯನ ಅಂದ್ರೆ ನಾವು ಕನ್ನಡದಲ್ಲಿ ಹೇಳೋದಾದರೆ ನಾವು ಹೇಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಆ ಮತ್ತೆ ಆ, ಬೇಕಾದಷ್ಟು ಆ, ಇವತ್ತು ವಿಜ್ಞಾನ ತಂತ್ರಜ್ಞಾನಗಳಿದ್ದಾವೆ. ತಂತ್ರಜ್ಞಾನದಗಳು ವಿಭಿನ್ನ ರೀತಿಯ ಸ್ಪೇಸ್ ಟೆಕ್ನಾಲಜಿ ಅಂತ ಬರ್ತದೆ, ಬಯೋಟೆಕ್ನಾಲಜಿ ಅಂತ ಬರ್ತದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳಿ ಬರ್ತದೆ. ಹೀಗೆ ಪ್ರತಿಯೊಂದು ಕೂಡ ಸೈನ್ಸ್. ಹಾಗೆ ಅಧ್ಯಾತ್ಮ ಅನ್ನೋದು ಕೂಡ ಒಂದು ಸೈನ್ಸ್. ಇದರಲ್ಲಿ ಬಹಳಷ್ಟು ಜನ ನಾವು ತಿಳ್ಕೊಂಡಿದ್ದೀವಿ. ಐನ್ಸ್ಟೀನ್ ಗೊತ್ತಿದೆಯಲ್ಲ? ಐನ್ಸ್ಟೀನ್ ಯಾರು? ಅವರೊಬ್ಬ ಫಿಸಿಕ್ಸ್ ಅಲ್ಲಿ ವಿಜ್ಞಾನಿ, ಭೌತಶಾಸ್ತ್ರ ವಿಜ್ಞಾನಿ. ಹಾಗೆ ಆಧ್ಯಾತ್ಮ ಶಾಸ್ತ್ರದಲ್ಲೂ ಕೂಡ ಅಧ್ಯಾತ್ಮ ಅನ್ನುವುದೊಂದು ವಿಜ್ಞಾನ. ಆ ವಿಜ್ಞಾನದಲ್ಲಿ ಪರಿಣಿತಿಯನ್ನು ಪಡೆದಂತಹ ವಿಜ್ಞಾನಿಗಳ ಕೂಡ ಇದ್ದಾರೆ. ಅವರಲ್ಲಿ ಕೆಲವರನ್ನ ನಾವು ಗುರುತಿಸಬಹುದು. ಅವರಲ್ಲಿ ಜೇನ್ ರಾಬರ್ಟ್ಸ್, ರಾಬರ್ಟ್ ಎಫ್ ಭಟ್ ಅನ್ನೋದು, ಇವರು ಸ್ಪಿರಿಚುವಲ್ ಸೈಂಟಿಸ್ಟ್. ಓಕೆ, ಆಧ್ಯಾತ್ಮಿಕ ವಿಜ್ಞಾನಿಗಳು. ಇವರನ್ನ ನಮ್ಮ ಭಾರತದ ಸನಾತನ ಪರಂಪರೆಯಲ್ಲಿ ಇವರನ್ನ ಏನಂತ ಕರಿತೀವಿ ನಾವು? ಸ್ಪಿರಿಚುವಲ್ ಸೈನ್ಸ್ ಅನ್ನ ಏನಂತ, ಸೈಂಟಿಸ್ಟ್ ಅನ್ನ ಏನಂತ ಕರಿತೀವಿ? ಋಷಿಮುನಿಗಳು ಅಂತ ಕರಿತೀವಿ. ಸಾಧು ಸಂತರು, ಋಷಿಮುನಿಗಳು, ಯೋಗಿಗಳು. ಅದರಲ್ಲಿ ನಾವು ಸಪ್ತ ಋಷಿಗಳಿರ್ಬೋದು, ಅವರೆಲ್ಲ ಸೈಂಟಿಸ್ಟ್. ಅಂದ್ರೆ ಆಧ್ಯಾತ್ಮದ ಬಗ್ಗೆ ಆಳವಾದ ರಿಸರ್ಚ್ ಅನ್ನ ಮಾಡಿದವರು, ಅನುಭವವನ್ನು ಪಡೆದು ಅವರ ಅನುಭವವನ್ನು ದಾಖಲಿಸಿಟ್ಟಿದ್ದಾರೆ. ಆಯ್ತು. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ಅವರು ಅದಕ್ಕೆ ತಮ್ಮ ಅನುಭವದ ಮೂಲಕ ರಿಸರ್ಚ್ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಅಳೆದು ತೂಗಿ ಹಾಗೆ ಇಟ್ಟಿದ್ದಾರೆ. ಹಾಗೆ ಇನ್ನೂ ಒಬ್ಬ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತಂದ್ರೆ ಸೇತ್. ಸೇತ್ ಇದೆ ಅಲ್ವಾ? ಇವರು, ಈ ಸೇತ್ ಅನ್ನೋರು ಯಾರಪ್ಪ ಅಂತಂದ್ರೆ, ಇಲ್ಲಿ ಯಾರೋ ಭೂಮಿ ಮೇಲೆ ಬಂದಂತಹ ವ್ಯಕ್ತಿ ಅಲ್ಲ ಇವ್ರು. ಸೇತ್ ಅನ್ನೋರು, ಓಕೆ, ಜೇನ್ ರಾಬರ್ಟ್ ಅನ್ನುವಂತ ಒಬ್ಬ ಮಹಿಳೆ. ಓಕೆ, ಈ ಮಹಿಳೆ ಸುಮಾರು 1965ರಿಂದ 20 ವರ್ಷಗಳ ಕಾಲ ಅವರಿಗೆ ಚಾನಲಿಂಗ್ ಆಗ್ತಾರೆ. ಯಾರು? ಈ ಸೇತ್ ಅನ್ನುವಂತ ಒಂದು ಪೂರ್ಣಾತ್ಮ. ಅವರು ಚಾನಲಿಂಗ್ ಆಗಿ ನಿಜವಾದ ಸ್ಪಿರಿಚುವಲ್ ಸೈನ್ಸ್ ಏನು, ಈ ಬ್ರಹ್ಮಾಂಡದಲ್ಲಿ ಏನು ಸೈನ್ಸ್ ಇದೆ, ನಾವು ಏನ್ ಮಾಡ್ಬೇಕಾಗಿದೆ ಅನ್ನುವುದನ್ನ ಅವರಿಗೆ ಹೇಳ್ತಾ ಹೋಗ್ತಾರೆ ಚಾನಲಿಂಗ್ ಆಗಿ. ಅದು ಅಂದ್ರೆ ಪೂರ್ಣ ಜ್ಞಾನ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಈ ಭೂಲೋಕಕ್ಕೆ, ಮೇಜರ್ ಆಗಿ ಭೂಲೋಕಕ್ಕೆ ಆ ಸಂಬಂಧಪಟ್ಟಿದ್ದು, ಮತ್ತೆ ಆತ್ಮ ಮತ್ತೆ ಪರಮಾತ್ಮನ, ಅಥವಾ ಅಂದ್ರೆ ಇದೇನು ಇಡೀ ಸೈಕಲ್ ನಡೀತಾ ಇದೆ ಅಲ್ವಾ, ಇದರ ನಿಜವಾದ ಏನು ವಾಸ್ತವಕತೆ ಏನು ಅನ್ನುವುದನ್ನು ಈ ಭೂಮಿಗೆ ತಲುಪಿಸಿದಂತವರು ಸೇತ್ ಅನ್ನುವಂತಹ ಒಬ್ಬ ಅತ್ಯಂತ ಶ್ರೇಷ್ಠವಾದಂತಹ ಪೂರ್ಣಾತ್ಮ. ಹಾಗಾಗಿ ಈ ಸೇತ್ ವಿಜ್ಞಾನದ ಮೇಲೆ ನಮ್ಮ ಏನು ಸೈನ್ಸ್ ಅಲ್ಲಿ ತುಂಬಾ ಪುಸ್ತಕಗಳು ಬರೆದಿದ್ದಾವೆ. ದ ಸೇತ್ ಮೆಟೀರಿಯಲ್ ಅಂತ ಹೇಳಿ, ಸೇತ್ ಸ್ಪೀಕ್ಸ್ ಅಂತ ಹೇಳಿ, ದ ನೇಚರ್ ಆಫ್ ಪರ್ಸನಲ್ ರಾಯಲ್ಟಿ ಅಂತ ಹೇಳಿ ಅದರಲ್ಲೂ ಎರಡಿದೆ. ದ ನೇಚರ್ ಆಫ್ ಸೈಕ್ ಅಂತ ಹೇಳಿ, ದ ನೇಚರ್ ಆಫ್ ಇಂಡಿವಿಜುವಲ್ ಅಂಡ್ ಮಾಸ್ ಈವೆಂಟ್ಸ್ ಅಂತ ಹೇಳಿ, ಹೀಗೆ ಬಹಳಷ್ಟು ಅಂದ್ರೆ ಅದೆಲ್ಲ ಇಂಗ್ಲಿಷ್ ಆಗಿರ್ತದೆ. ಸೊ ಇದನ್ನ ಕನ್ನಡಕ್ಕೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒಂದು ಎರಡು ಪುಸ್ತಕಗಳಿದೆ. ಸೇತ್ ವಿಜ್ಞಾನ ಅಂತ ಹೇಳಿ ಒಂದು ದೊಡ್ಡ ಪುಸ್ತಕ, ಅದು ಸುಮಾರು ದೊಡ್ಡ ಆ ಇದರಲ್ಲಿ ಬರ್ತದೆ. ಇನ್ನೊಂದು ಅದನ್ನು ಇನ್ನೂ ಸಮರೈಸ್ ಮಾಡಿ ಸಣ್ಣ ಪುಸ್ತಕದಲ್ಲೂ ಕೂಡ ತಂದಿದ್ದಾರೆ. ಹಾಗೆ ಆ ಸೇತ್ ವಿಜ್ಞಾನ ಅನ್ನುವಂಥದ್ದೇನಿದೆ, ಅದೊಂದು ಸೈಂಟಿಸ್ಟ್ಗಳು, ಸ್ಪಿರಿಚುವಲ್ ಸೈಂಟಿಸ್ಟ್ ಕೊಟ್ಟಿರುವಂತಹ ಜ್ಞಾನ. ಅದನ್ನು ಪ್ರತಿಯೊಬ್ಬರು ಕೂಡ ಓದಲೇಬೇಕಾದಂತಹ ಪುಸ್ತಕ. ಯಾವುದು? ಸೇತ್ ಪುಸ್ತಕ, ಸೇತ್ ಜ್ಞಾನ, ಸೇತ್ ವಿಜ್ಞಾನ. ಓಕೆ, ಸೊ ಅದರಲ್ಲಿ ಮುಖ್ಯವಾಗಿ ಅವ್ರು ಏನ್ ಹೇಳಿ ಕೊಟ್ಟಿದ್ದಾರೆ ಅಂತಂದ್ರೆ, ಇಡೀ ಸೇತ್ ವಿಜ್ಞಾನ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ,
ಏನ್ ಹೇಳ್ತಾ ಇದೆ? ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನೇ ಸೇತು ವಿಜ್ಞಾನ ಹೇಳ್ತಾ ಇದೆ. ಏನು ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ, ಇನ್ನೂ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ ಅದ್ವೈತ ವಿಜ್ಞಾನ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾ ಇರೋದು ಯಾರು? ಬ್ರಹ್ಮ. ಬ್ರಹ್ಮನೇ ಸೃಷ್ಟಿ ಮಾಡ್ತಾ ಇದ್ದಾನೆ. ನಮ್ಮ ಇವತ್ತಿನ ಎಲ್ಲ ನಡೀತಾ ಇರುವುದರ ಮೂಲ ಯಾವುದು ಅಂತಂದ್ರೆ ಅದು ಬ್ರಹ್ಮನಾಗಿದ್ದಾನೆ. ಆ ಬ್ರಹ್ಮನೇ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ನಮ್ಮ ಕಷ್ಟಗಳನ್ನು, ನಮ್ಮ ನಷ್ಟಗಳನ್ನು, ಇವತ್ತಿನ ದುಃಖ, ನಮ್ಮ ಏನು ಅಪಕೀರ್ತಿ, ನಮ್ಮ ಮಾನಸಿಕ ತುಮಲಗಳೇನಿದ್ದಾವೆ, ಪ್ರತಿಯೊಂದರ ಮೂಲ ಯಾವುದು? ಅದನ್ನ ಯಾರು ಸೃಷ್ಟಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಕ್ರಿಯೇಟರ್. ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಬ್ರಹ್ಮ. ಹಾಗಾದ್ರೆ ಈಗ ನಮ್ಮ ಪ್ರಶ್ನೆ ಇರೋದು, ಎಲ್ಲವನ್ನ ಕ್ರಿಯೇಟ್ ಮಾಡ್ತಾ ಇರೋದು ಬ್ರಹ್ಮ. ಆ ಬ್ರಹ್ಮ ಯಾರು? ಕಾಣಿಸ್ಬೇಕಲ್ಲ. ಬ್ರಹ್ಮ ಯಾರು ಅನ್ನೋದೇ ಮುಖ್ಯ ಈಗ. ಯಾಕೆಂದ್ರೆ ಇಲ್ಲಿ ನಾವು ವಿಜ್ಞಾನ ಅಂದಾಗ ಅದಕ್ಕೆ ಕರೆಕ್ಟ್ ಆಗಿ ಒಂದು ಆ, ಏನು ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡೋ ಹಾಗಿರ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಶಂಕರಾಚಾರ್ಯರು ಬಂದು ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೇನೆ. ಅಹಂ ಬ್ರಹ್ಮ. ಮತ್ತೆ ಬ್ರಹ್ಮನಿಗೆ 4 ತಲೆ ಇದೆ ಅಲ್ವಾ? ಹೌದು. ಮನೋ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋ 4 ಚಿತ್ತ, 4 ತಲೆಗಳಿದ್ದಾವೆ. ಆ 4 ತಲೆಗಳು ಯಾರು? ಅದೇ ಆತ್ಮ. ಆ ಆತ್ಮನಿಗೆ 4 ತಲೆ ಇದೆ ಅಂತಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವು 4 ಬಂದಾಗ ಅವನು ಬ್ರಹ್ಮನಾಗ್ತಾನೆ. ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮನೇ ಅಂದ್ರೆ ನಾನೇ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇರೋನು. ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮನೇ ಸಮಸ್ತವನ್ನ ಸೃಷ್ಟಿ ಮಾಡ್ತಾ ಇರುವಂತವನು. ಇವನೇ ಸೃಷ್ಟಿಕರ್ತ. ಅಂದ್ರೆ ಇದರಲ್ಲಿ ಹಾಗಾಗಿ ಬ್ರಹ್ಮ ಯಾರು? ಆತ್ಮನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಆ ಬ್ರಹ್ಮ ಏನ್ ಮಾಡ್ತಾ ಇದ್ದಾನೆ? ಎಲ್ಲವನ್ನ ಸೃಷ್ಟಿ. ಹಾಗಾದ್ರೆ ಇವತ್ತು ನಮ್ದೆಲ್ಲ ನಡೀತಾ ಇದೆ ಅಲ್ವಾ? ಅದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಅದರ ಅರ್ಥ ಯಾರು? ನಾವೇ ಸೃಷ್ಟಿ ಮಾಡ್ತಾ ಇದ್ದೇವೆ. ಬೇರೆ ಯಾರು ಇಲ್ಲ. ನಾವೇ ನಾವೇ ಮಾಡ್ಕೊಂಡಿದ್ದು. ನಾವೇ ಮಾಡ್ಕೊಂಡಿದ್ದನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಯಾವ ಲೋಕದಲ್ಲೇ ಆದರೂ, ಯಾವ ಕಾಲದಲ್ಲಾದರೂ ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ನರಕವನ್ನ ನಾವೇ ಸೃಷ್ಟಿ ಸಾವಿನ ನಂತರದ ನರಕ, ಅದನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ. ಸಾವಿನ ನಂತರದ ಸ್ವರ್ಗ, ಸಾವಿನ ನಂತರದ ಲೋಕಗಳು ಎಲ್ಲವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಇವತ್ತಿನ ಲೌಕಿಕ ಬದುಕಿನಲ್ಲಿ, ಪ್ರಪಂಚದಲ್ಲಿ ಸಂಭವಿಸ್ತಾ ಇರುವಂತಹ ಎಲ್ಲ ಭೌತಿಕ ಘಟನೆಗಳೆಲ್ಲ ನಮ್ಮ ಅಂತರ್ಶಕ್ತಿಯಿಂದಲೇ ಉದ್ಭವ ಆಗ್ತಾ ಇದೆ. ನಮ್ಮ ಆಲೋಚನೆಗಳೇ ಎಲ್ಲ ಘಟನೆಗಳಾಗಿ ವಾಸ್ತವ ರೂಪದಲ್ಲಿ ನಮ್ಮಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರುವುದರ ಮೂಲ ಯಾವುದು? ನಮ್ಮ ಥಾಟ್ ಪವರ್, ನಮ್ಮ ಆಲೋಚನೆಗಳು. ನಮ್ಮ ಆಲೋಚನೆಗಳು ಹೇಗೆ ಅಂತಂದ್ರೆ ಒಂದು ರೀತಿ ಮ್ಯಾಗ್ನೆಟ್ ಪವರ್ ಇದ್ದ ಹಾಗೆ, ವಿದ್ಯುತ್ ಕಾಂತೀಯ ತರಂಗಗಳಿದ್ದ ಹಾಗೆ. ನಾವು ಏನು ಆಲೋಚಿಸಿದರೂ ಕೂಡ ಅದು ಭೌತಿಕ ಘಟನೆಗಳಾಗಿ ರೂಪಾಂತರಗೊಳ್ಳುತ್ತದೆ. ಅದೇ ಸೇತು ವಿಜ್ಞಾನ. ಅದೇ ಜಗತ್ತಿನ ನಿಜವಾದ ಸತ್ಯ. ಯದ್ಭಾವಂ ತದ್ಭವತಿ. ನೀನು ಏನು ಬಯಸ್ತೀಯೋ ಅದೇ ಆಗುತ್ತೀಯ. ಹಾಗಾಗಿ ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಅನಾರೋಗ್ಯದ ಕುರಿತು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಯಾವಾಗಲೂ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇರ್ತದೆ. ದುಃಖದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ, ನನಗದಿದೆ, ನನಗಿದಿದೆ, ನಂದು ಹಾಗಾಗಿದೆ, ಹೀಗಾಗಿದೆ ಅಂತ ದುಃಖದ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರಿ, ದುಃಖವೇ ನಿಮಗೆ ಪ್ರಾಪ್ತಿ ಆಗ್ತದೆ. ಸಂತೋಷದ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ರೆ ಸಂತೋಷ ಪ್ರಾಪ್ತಿ ಆಗ್ತದೆ. ಹಾಗಾಗಿ ನಮ್ಮ ಆಲೋಚನೆಗಳು ನಾವು ಮಾಡುವಾಗ ತುಂಬಾ ಜಾಗೃತೆಯಿಂದ ಆಲೋಚನೆಗಳನ್ನು ಮಾಡಬೇಕು. ನಮ್ಮ ಆಲೋಚನೆಗಳು ನಮಗೆ ವಾಸ್ತವತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ಇವತ್ತಿನ ಹೊರಪ್ರಪಂಚದಲ್ಲಿ ಹ್ಮ್ ನಮಗೆ ಅನುಭವಕ್ಕೆ ಬರುವಂತಹ ಎಲ್ಲ ಘಟನೆಗಳು ಹೊರಗಿಂದಲ್ಲ, ಅದು ನಾವೇ ಒಳಗಡೆ ಕ್ರಿಯೇಟ್ ಮಾಡಿದ್ದು. ಅದೇ ನಮಗೆ ಬರ್ತಾ ಹೋಗ್ತದೆ. ಇದೆಲ್ಲ ನಮಗೆ ಅನುಭವಕ್ಕೆ ಬಂದಿದೆ. ಎಲ್ಲ ಘಟನೆಗಳು ಬಾಹ್ಯ ಪ್ರಪಂಚದೊಳಗೆ ವಾಸ್ತವ ರೂಪವನ್ನ ಹೊಂದುತ್ತಾ ಹೋಗ್ತವೆ. ನಮ್ಮ ಅಂತರ್ ಪ್ರಪಂಚದೊಳಗೆ ಅಂತರಾತ್ಮಕ್ಕೆ ಅನಂತವಾದಂತಹ ಶಕ್ತಿ ಇದೆ. ಆ ಸ್ಥಿತಿಯಲ್ಲಿ, ದಿಕ್ಕಿ ತೋಚದ ಸ್ಥಿತಿಯಲ್ಲಿ ನಾವು ಇರಬಾರ್ದು. ನಮಗೆ ಬೇಕಾದ ಮಾರ್ಗದರ್ಶನವನ್ನ ನಮ್ಮ ಅಂತರ್ಶಕ್ತಿ ಒಳಗಿನಿಂದಲೇ ಬರ್ತಾ ಇರ್ತದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳ ಮುಂದೆ ನಾವು ಅಶಕ್ತರಾಗಬಾರದು. ಸವಾಲುಗಳೆಲ್ಲ, ಜೀವನದಲ್ಲಿ ಬರುವ ಪ್ರತಿಯೊಂದು ಘಟನೆಯು ಅದು ನಮಗೆ ಸವಾಲು. ಸವಾಲಲ್ಲ. ಮತ್ತೆ
ಅವಕಾಶವಾಗಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅವುಗಳನ್ನ ಎದುರಿಸುವ ತಾಕತ್ತು ನಮ್ಮಲ್ಲಿ ಇದೆ ಎನ್ನುವ ಕಾರಣದಿಂದಲೇ ಆ ಸವಾಲುಗಳನ್ನು ನಾವು ಆರಿಸಿಕೊಂಡು ಬಂದಿದ್ದೇವೆ. ಅಷ್ಟೇ ಹೊರತು ಅದು ಅನಾವಶ್ಯಕವಾಗಿ ಅದಕ್ಕೆ ಕಾರಣವೇ ಇಲ್ಲದೆ ಯಾವುದು ನಮಗೆ ಎದುರಾಗ್ತಾ ಇಲ್ಲ. ನಾವು ಆಹ್ವಾನಿಸಿದರೆ ಮಾತ್ರ ಅದು ನಮ್ಮನ್ನ ಆ ಸವಾಲು ಎದುರಾಗ್ತದೆ ಹೊರತು ಬೇರೆ ಯಾವುದು ಕೂಡ ಸುಖಾಸುಮ್ಮನೆ ಬರ್ತಾ ಇಲ್ಲ. ಹಾಗಾಗಿ ಈ ವಿಷಯ ನಮಗೆ ಅರ್ಥ ಆದರೆ ನಮ್ಮ ಜೀವನ ಗತಿಯನ್ನ ಹೇಗೆ ಬೇಕೋ ಹಾಗೆ ನಾವು ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಬೇಕು. ಆತ್ಮದ ಸ್ಥಿತಿಯಲ್ಲಿ ಉನ್ನತ ಸ್ಥಿತಿಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ಈ ಸುತ್ತ ಇರುವಂತಹ ಪ್ರಪಂಚ ಏನಿದೆ ಅದು ನಮಗೆ ಸಹಕಾರ ನೀಡುವಂತಾಗಬೇಕು. ನೀವು ಅಂದ್ರೆ ನಾವು ಈ ವಿಶಾಲ ವಿಶ್ವದಲ್ಲಿ ಒಂದು ಭಾಗ. ನಾವು ವಿಕಾಸವಾಗ್ತಾ ಇದ್ರೆ ವಿಶ್ವ ಕೂಡ ವಿಕಾಸವಾಗ್ತಾ ಇದೆ. ಹಾಗಾಗಿ ನಮ್ಮ ಪ್ರಾಮುಖ್ಯತೆ ವಿಶ್ವದ ಪ್ರಾಮುಖ್ಯತೆ ಆಗಿರ್ಬೇಕು. ಈ ಅನಂತ ಚೈತನ್ಯ ಮಹಾಯಾತ್ರೆಯಲ್ಲಿ ಎಲ್ಲವೂ ಸಾಧ್ಯ ಇದೆ. ನೀವು ಯಾವಾಗಲೂ ನಾನು ಒಂಟಿ ಅನ್ನುವ ಭಾವ ನಮ್ಮಲ್ಲಿ ಬರಬಾರದು. ನಾವು ಯಾವಾಗಲೂ ಈ ಬ್ರಹ್ಮಾಂಡದೊಂದಿಗಿದ್ದೇವೆ, ಇಡೀ ಜಗತ್ತು ನನ್ನೊಟ್ಟಿಗಿದೆ, ನನಗೆ ಸಹಕಾರ ನೀಡ್ತಾ ಇದೆ ಅನ್ನುವ ಪ್ರಜ್ಞೆಯಿಂದ ನಾವು ನಮ್ಮ ಹೆಜ್ಜೆಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಜೀವನದ ಶೈಲಿಯನ್ನು ರೂಪಿಸಿಕೊಳ್ಬೇಕು. ಏನು ಬೇಕಾದರೂ ಅದನ್ನ ಸಾಧಿಸಿಕೊಳ್ಳುವ, ಪಡೆಯುವ ಸಾಮರ್ಥ್ಯತೆ ನಮ್ಮಲ್ಲಿ ನಿಗೂಢವಾಗಿ ಒಳಗೆ ಅಡಗಿಕೊಂಡಿದೆ. ಅದನ್ನ ನಾವು ಹೊರಗೆ ತರಬೇಕಾಗಿದೆ. ನಾವಿರುವ ಈ ಪ್ರಪಂಚ ಒಂದು ದೊಡ್ಡ ನಾಟಕ. ಯಾವಾಗ ಎಲ್ಲರದು ಒಂದು ಡ್ರಾಮಾ ಅಷ್ಟೇ. ಇದರಲ್ಲಿ ಅವರವರ ಪಾತ್ರ ಅವರು ಚೆನ್ನಾಗಿ ಮಾಡಿದರೆ ಆ ನಾಟಕಕ್ಕೆ ಒಂದು ಏನು ಒಳ್ಳೆ ಇದು ಬರ್ತದೆ, ಏನು ಕಳೆ ಬರ್ತದೆ. ಯಾವ ಪಾತ್ರ ಕೂಡ ಹೀನವಾದದ್ದಲ್ಲ, ಉನ್ನತವಾದದ್ದಾಗಲಿ ಅನ್ನೋದು ಇಲ್ಲ. ಒಳ್ಳೆ ಪಾತ್ರ ಕೆಟ್ಟ ಪಾತ್ರ ಅನ್ನೋದಿದೆಯಾ? ಇಲ್ಲ. ಆದ್ರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಬೇಕು, ಅದು ಅವರ ಧರ್ಮ. ಬರೀ ಹೀರೋ ಚೆನ್ನಾಗಿದ್ರೆ ಸಾಕಾಗಲ್ಲ, ವಿಲನ್ ಚೆನ್ನಾಗಿಲ್ಲ ಅಂದ್ರೆ ಮೂವಿ ಚೆನ್ನಾಗಿ ಬರಲ್ಲ. ಕೆಲವೊಮ್ಮೆ ಹೀರೋಗಿಂತ ವಿಲನ್ ಭಾರಿ ಪವರ್ಫುಲ್ ಇದ್ದಾಗ ಸಿನಿಮಾ ಬಹಳ ಚೆನ್ನಾಗಿ ಬರ್ತದೆ. ಎಷ್ಟು ಅಂದ್ರೆ ಈ ವಿಲನ್ ನೋಡಿದ್ರೆ ಇಷ್ಟು ಇದಿದ್ದಾನೆ, ಈ ಹೀರೋ ನೋಡಿದ್ರೆ ಹೆಂಗಿದ್ದಾನೆ, ಅವನನ್ನ ಹೆಂಗೆ ಫೇಸ್ ಮಾಡ್ತಾನಪ್ಪ ಇವನು ಅಂದ್ರೆ ಅಷ್ಟು ಅಲ್ವಾ. ನಾವು ಇದನ್ನ ನೋಡ್ತೀವಿ ಏನು ಅಂತಂದ್ರೆ ಈ ಬಾಹುಬಲಿ ಸಿನಿಮಾ ನಿಜವಾಗ್ಲೂ ಅದು ಬಹಳ ಹೈಲೈಟ್ ಆಗಿದೆ. ಯಾರು ಕಟ್ಟಪ್ಪ ಅಲ್ವಾ, ಅವನೊಬ್ಬ ಸರ್ವೆಂಟ್. ಆ ಸಿನಿಮಾದಲ್ಲಿ ಅವನೊಬ್ಬ ಸರ್ವೆಂಟ್, ಅವನೆಷ್ಟು ಸರ್ವೆಂಟ್ ಅಲ್ವಾ, ಬಾಡಿ ಗಾರ್ಡ್. ಅದ ಅವನೇನು ಹೀರೋ ಅಲ್ಲ, ವಿಲನ್ ಅಲ್ಲ, ಏನೂ ಅಲ್ಲ. ಆದ್ರೆ ಅವನ ಪಾತ್ರ ಎಷ್ಟು ಪ್ರಮುಖವಾಗಿದೆ ಆ ಇಡೀ ಸಿನಿಮಾವನ್ನ ಕಟ್ಟಿ ನಿಲ್ಲಿಸ್ಲಿಕ್ಕೆ ಅಲ್ವಾ. ಜೊತೆಗೆ ಅವನ ಎರಡನೇ ಏನು ಅವರ ಏನು ರಾಜ ಅಂದ್ರೆ ವಯಸ್ಸಾದ ರಾಜ ಏನಿದ್ದಾನೆ, ಕೈ ಅಂಗವಿಕಲ ಇದ್ದಾನೆ ನೋಡಿ, ಅವನ ಪಾತ್ರ ಎಷ್ಟು ಮುಖ್ಯ ಆಗಿದೆ. ಅವು ಸಣ್ಣ ಸಣ್ಣ ಪಾತ್ರ ಆಗಿದ್ದರೂ ಕೂಡ ಆ ಸಿನಿಮಾ ಪರಿಪೂರ್ಣವಾಗಿ ತುಂಬಾ ಚೆನ್ನಾಗಿ ಮೂಡಿ ಬರಬೇಕಂದ್ರೆ ಅದರಲ್ಲಿ ಆಕ್ಟ್ ಮಾಡಿರೋ ಪ್ರತಿಯೊಬ್ಬರ ಪಾತ್ರವೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬುವುದು ಬಹಳ ಮುಖ್ಯ. ಅದರಲ್ಲಿ ಅವರು ಒಳ್ಳೆ ಪಾತ್ರ, ಬರೀ ಅದರಲ್ಲಿ ಹೀರೋ ಪ್ರಭಾಸ್ ಇರ್ಬೋದು, ಹಾಗಂತ ಮಾತಕ್ಕೆ ಅವನೊಬ್ಬನಿಂದಲೇ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರಲಿಲ್ಲ. ಅಥವಾ ಅವನೊಬ್ಬ ಚೆನ್ನಾಗಿ ಆಕ್ಟ್ ಮಾಡಿದ ಮಾತ್ರಕ್ಕೆ ಇಡೀ ಸಿನಿಮಾ ಅನ್ನೋದು ಚೆನ್ನಾಗಿ ಬರುವುದಿಲ್ಲ. ಆ ಕಡೆ ಎದುರುಗಡೆ ಅವನು ಕೂಡ ಅಪೋಸಿಟ್ ಆಗಿರುವವರು, ಅದಕ್ಕೆ ಸಪೋರ್ಟಿವ್ ಆಗಿರುವವರು, ಆ ಎಲ್ಲ ಪಾತ್ರಗಳು ಕೂಡ ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಾಗ ಆ ಇಡೀ ಸಿನಿಮಾ ಅನ್ನೋದು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ, ತುಂಬಾ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಪ್ರಪಂಚದಲ್ಲಿ ನಾವು ನಮ್ಮ ಪಾಲಿನ ಕರ್ತವ್ಯ ಧರ್ಮವನ್ನು ಅತ್ಯಂತ ಶ್ರದ್ಧೆಯಿಂದ ನಿಭಾಯಿಸಬೇಕು. ಹಾಗಾಗಿ ಹಾಗಾಗಿ ಪ್ರತಿ ಪಾತ್ರ ಕೂಡ ಚೆನ್ನಾಗಿಯೇ ಪೋಷಿಸಲ್ಪಟ್ಟರೆ ಏನಾಗ್ತದೆ, ಅದು ತುಂಬಾ ಚೆನ್ನಾಗಿ ಆ ಏನು ಆಗಿರುತ್ತದೆ. ಹಾಗಾಗಿ ನಮ್ಮ ಆಲೋಚನಾ ದೃಷ್ಟಿಯನ್ನ ಹಿಡಿದು ನಮ್ಮ ಸುತ್ತಲೂ ಇರುವಂತಹ ಪರಿಸ್ಥಿತಿಗಳು, ವಾತಾವರಣ ರೂಪಾಂತರ ಹೊಂದುತ್ತಾ ಇರ್ತವೆ. ಆಶಾವಾದದ ದೃಷ್ಟಿ ಇದ್ದಾಗ ಆಶಾವಾದದ ಪರಿಸ್ಥಿತಿಗಳು, ನಿರಾಶವಾದ ದೃಷ್ಟಿಕೋನ ಇದ್ದಾಗ ನಿರಾಶವಾದದ ಪರಿಸ್ಥಿತಿಗಳು ನಮ್ಮ ಕಡೆಗೆ ಆಕರ್ಷಿಸಲ್ಪಡ್ತವೆ. ಇವತ್ತು ನಿಮಗೆ ಇನ್ನೂ ಒಂದು ಸತ್ಯ ಏನು ಅಂತಂದ್ರೆ, ಇವತ್ತು ನಾವು ಹುಟ್ಟಿದ್ದು ಕೂಡ ಇದೇ ಆಲೋಚನೆ. ಹುಟ್ಟಿ ನಮ್ಮ ಲೈಫ್ ಹೇಗಿರಬೇಕು, ನಾವು ಯಾವ ತಂದೆ ತಾಯಿಯಲ್ಲಿ ನಾನು ಹುಟ್ಟಿದಾಗ ನನ್ನ ಬಾಲ್ಯದಿಂದ ನನ್ನ ಆ ಇಡೀ ಜೀವನ ಹೇಗಿರಬೇಕು ಅನ್ನುವುದನ್ನು ನಾವು ನಿರ್ಧಾರ ಮಾಡುವುದು ಕೂಡ ಇದೇ ಎಡವಟ್ಟಿನಿಂದ.
ನಾವು ಹಿಂದಿನ ಜನ್ಮದಲ್ಲಿ ಅಜ್ಞಾನದಿಂದ ನಾವು ಮಾಡಿದಂತಹ ಮಿಸ್ಟೇಕ್ಸ್ ಏನಿದೆ, ಭ್ರಮೆ ಏನಿದೆ, ಮಾಯೆ ಏನಿದೆ, ಅದು ಇನ್ನೊಂದು ಜನ್ಮ ತಗೊಂಡು ಈ ಜನ್ಮದಲ್ಲಿ ಅನ್ಫುಲ್ಫಿಲ್ಮೆಂಟ್, ಅತೃಪ್ತಿ, ಅಲ್ಲಿ ಯಾವುದನ್ನ ಮಾಡದೆ ಅಯ್ಯೋ ಮಾಡ್ಲಿಲ್ಲಲ್ಲ ಅನ್ನುವ ಆ ಅತೃಪ್ತಿ ಏನಿದೆ, ಅದು ಇನ್ನೊಂದು ಜನ್ಮಕ್ಕೆ ಕಾರಣವಾಗ್ತದೆ. ಇವತ್ತು ನಾವು ಜನ್ಮ ತಗೊಳ್ತಾ ಇರೋದು ಹಾಗೆ ಮಹಾಜ್ಞಾನಿಗಳ ಜನ್ಮ ಮಾತ್ರ. ಅದು ಒಂದು ಲೋಕ ಕಲ್ಯಾಣದ ಉದ್ದೇಶದಿಂದ ಬರ್ತದೆ. ಉಳಿದುದೆಲ್ಲ ನಮ್ಮ ಅತೃಪ್ತಿಗಳು, ಹಿಂದಿನ ಜನ್ಮದಲ್ಲಿ ನಮ್ಮ ಅಸಮಾಧಾನ ಅತೃಪ್ತಿಗಳೇ ಇನ್ನೊಂದು ಜನ್ಮವಾಗಿ ಮಾರ್ಪಾಡಾಗ್ತದೆ. ಇವತ್ತು ನೀವು ಏನೆಲ್ಲ ಅತೃಪ್ತಿ, ಅಸಮಾಧಾನ, ಕೊರಗು ಒಳಗಿಂದ ಕಾಡ್ತಾ ಇದೆ, ಅದು ನಿಮ್ಮ ಮುಂದಿನ ಜನ್ಮಕ್ಕೆ ಕಾರಣವಾಗ್ತದೆ. ಈ ಸಂಸಾರದ ಬಂಧನದಿಂದ ನೀವು ಮತ್ತೆ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಗ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನಗೆ ಪ್ರೀತಿ ಸಿಗಲಿಲ್ಲ, ನನಗೆ ಬಡತನ, ನನಗೆ ಕಷ್ಟ, ನನ್ನ ಜೀವನ ಹೀಗೆ ಆಗಿಬಿಡ್ತು, ನಾನು ಅದನ್ನು ಕಳ್ಕೊಂಡೆ, ಇದನ್ನು ಪಡ್ಕೊಳ್ಳಿಲ್ಲ. ಇದೆಲ್ಲ ನಿಮ್ಮ ಮುಂದಿನ ಜನ್ಮಕ್ಕೆ ಕಾರಣವಾಗ್ತದೆ. ಈ ಭವಬಂಧನದ ಪಾಶ ಅನ್ನುವುದು ಯಾವತ್ತೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಇನ್ನೊಂದು ಜನ್ಮ ಬರುವ ಉದ್ದೇಶವೇ ಈ ಜನ್ಮದಲ್ಲಿ ನಿಮ್ಮದು ಯಾವುದು ಕಂಪ್ಲೀಟ್ ಆಗಿಲ್ಲ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ. ಅವಾಗ ಮತ್ತೆ ಅದೇ ತರದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಲಿಕ್ಕಾಗಿ ಅದು ಮತ್ತೆ ಇನ್ನೊಂದು ಜನ್ಮವನ್ನ ಡಿಸೈನ್ ಮಾಡ್ಕೊಂಡು ಬರ್ತದೆ. ಅದ್ರ ನಡುವೆ ಮತ್ತೆ ಈ ಕರ್ಮದ ಕಾಟ ಅದೇನು ಮಾಡ್ತದೆ, ಅದು ಒಂದೇ ಸರಿ ಮನುಷ್ಯ ಜನ್ಮ ಕೊಟ್ಟು ಬಿಡ್ತದ, ಇಲ್ಲ ನಿನ್ನ ಕರ್ಮ ಮಾಡಿದ್ದೀಯಾ, ಆ ಕರ್ಮಕ್ಕೆ ಪ್ರತಿಯಾಗಿ ನೀನು ಇನ್ನೊಂದಿಷ್ಟನ್ನು ಅನುಭವಿಸು ಅಂತ ಹೇಳಿ ಇನ್ನು ಯಾವುದೋ ನರಿ ನಾಯಿ ಇನ್ನೇನೇನೋ ಜನ್ಮಗಳು ತಗೊಂಡು ಮತ್ತೆ ಬರೋದು ಒದ್ದಾಡಿ ಹೀಗೆ. ಹಾಗಾಗಿ ಅದಕ್ಕೆ ಹೇಳೋದು, ನಾವು ಒಳಗಿನಿಂದ ಇದನ್ನ ಸುಮ್ಮನೆ ಹೇಳ್ತಾ ಇರೋದು ಅಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳಿದ, ನಿನ್ನ ಅಂತ್ಯಕಾಲದಲ್ಲಿ ನಿನ್ನ ಆ ಸಾವಿನ ಅಂತಿಮ ಹಂತದಲ್ಲಿ ನಿನ್ನ ಮನಸ್ಸು ಏನನ್ನ ಚಿಂತನೆ ಮಾಡ್ತದೋ, ನಿನ್ನ ಭಾವನೆ ಹೇಗಿರ್ತದೋ ಅದೇ ನಿನ್ನ ಮುಂದಿನ ಗತಿಯಾಗಿರ್ತದೆ. ಹಾಗಾಗಿ ಮಹಾತ್ಮರು ಕೂಡ ಈ ವಿಷಯದಲ್ಲಿ ಎಡವಿದ್ದಾರೆ. ಅದಕ್ಕಾಗಿ ಕೊನೆಗೆ ನಾನು ಎಲ್ಲ ಬಿಟ್ಟು ನಾನು ಒಳ್ಳೆಯದನ್ನು ಚಿಂತನೆ ಮಾಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಈಗಿನಿಂದಲೇ ಯಾವುದನ್ನು ಹಚ್ಚಿಕೊಳ್ಳದೆ ನಿರ್ಲಿಪ್ತತೆಯಿಂದ ಬದುಕುವುದನ್ನು ಅಭ್ಯಾಸ ಮಾಡಬೇಕು. ಜೀವನವನ್ನ ಸ್ವೀಕಾರ ಮಾಡುವ ಮನಸ್ಥಿತಿಯನ್ನು ತಂದುಕೊಳ್ಬೇಕು. ಪ್ರತಿಯೊಂದು ಕೂಡ ಆತ್ಮಕ್ಕೆ ಒಂದು ಅನುಭವವೇ ಹೊರತು ಮತ್ತಿನ್ನೇನೂ ಅಲ್ಲ. ಆ ಅನುಭವವನ್ನು ನಾವು ಪಡೆದುಕೊಳ್ತಾ ಪ್ರತಿಯೊಂದು ಪಾತ್ರಗಳನ್ನು, ಎಲ್ಲರೂ ಪಾತ್ರಧಾರಿಗಳು. ಗಂಡ ಅದು ಒಂದು ಪಾತ್ರ, ಹೆಂಡತಿ ಅದು ಒಂದು ಪಾತ್ರ, ಮಕ್ಕಳು ಅದು ಒಂದು ಪಾತ್ರ. ಎಲ್ಲರೂ ಮಾಸ್ಟರ್, ಎಲ್ಲರೂ ಆತ್ಮ. ಅವರು ಅಲ್ಲ, ಮತ್ತೆ ಅವರ ಹಾಗೆ ಮಾಡ್ತಾ ಇದ್ದಾರಲ್ಲ, ದ್ವೇಷ ಮಾಡ್ತಾ ಇದ್ದಾರೆ. ನೀನ್ ಹಿಂದೆ ಮಾಡಿದೀಯಾ, ಅದು ನಿನ್ ಕರ್ಮ, ಅದನ್ನ ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ಅದು ಅವ್ರ ಪಾತ್ರ ಅದು, ಅಲ್ವಾ? ಈ ಡೈರೆಕ್ಟರ್ ಬೈಲಿಕ್ಕೆ ಆಗ್ತದ, ಇವ್ರು ಯಾಕೆ ಈ ಪಾತ್ರ ಕೊಟ್ಟಿದ್ದಾರೆ ಇವರಿಗೆ ಅಂತ. ಅವ್ ಯಾಕೆಂದ್ರೆ ಸಿನಿಮಾ ಬರ್ಬೇಕಲ್ವಾ ಮೋಡಿ. ನಾವು ಧಾರಾವಾಹಿ ನೋಡ್ತಾ ಇರುವಾಗಲೇ ಬೈತಾ ಇರ್ತೀವಲ್ವ, ಇವಳಿದಾಳಲ್ಲ ಇವಳೇ ಮನೆ ಹಾಳಿ ಪಾಪ ಒಂದು ನಿಮಿಷ ಅವಳನ್ನ ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ. ಹಾಗಾದ್ರೆ ಅವಳದು ತಪ್ಪ ಅದು? ಹೇಳಿ, ಆ ವಿಲನ್ ಪಾತ್ರ ಮಾಡ್ತಾ ಇರೋದು ತಪ್ಪ? ಹ್ಮ್. ಇಲ್ಲಾಂದ್ರೆ ಅವಳಿಗೆ ಒಂದಲ್ಲ ಒಂದು ಪ್ಲಾನ್ ಮಾಡ್ತಾನೆ ಇರ್ತಾಳೆ, ಹೆಂಗ್ ಮಾಡ್ಬೋದು ಇವಳು ಕೆಡಗ್ಲಿಕ್ಕೆ, ಹಾ ಅಂತ ಹೇಳಿ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಅವಾಗ ನೋಡಿದಾಗ್ಲೆಲ್ಲ ಸಿಟ್ಟು ಬರ್ತದೆ, ಇವಳು ಇದಾಳಲ್ಲ, ಇವಳು ಒಬ್ಳು ಇಲ್ಲ ಅಂದಿದ್ರೆ ಪಾಪ ಅವಳು ನೆಮ್ಮದಿಯಾಗಿರ್ತಿರ್ಲಿ. ಹಾಗಾದ್ರೆ ಅವಳದು ತಪ್ಪ ಅದು? ಇಲ್ಲ ಡೈರೆಕ್ಟರ್ ತಪ್ಪ, ಇಲ್ಲ ನೋಡೋರ್ ತಪ್ಪ, ಯಾರ್ದು ತಪ್ಪು? ಅಂದ್ರೆ ಅದು ಅವ್ರದ್ದು ಪಾತ್ರ. ಇವತ್ತು ನಮ್ಮನ್ನೆಲ್ಲ ಯಾರು ಟಾರ್ಚರ್ ಮಾಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಎಲ್ಲದು ಅವರವರ ಪಾತ್ರಗಳು. ಅವರ ಪಾತ್ರವನ್ನು ಅವರು ಎಷ್ಟು ಚೆನ್ನಾಗಿ ಇವತ್ತು ನಮಗೆ ಎಷ್ಟು ದುಃಖ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಅವರು ಆ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರಲ್ವಾ ಅವರು. ನಮಗೆ ಎಷ್ಟು ಟಾರ್ಚರ್ ಮಾಡ್ತಾ ಇದ್ದಾರಲ್ವಾ. ಸುಮ್ಮನೆ ನಾವು ಒಬ್ಬ ವ್ಯಕ್ತಿನ ಟಾರ್ಚರ್ ಮಾಡೋದು, ಒಬ್ಬ ವ್ಯಕ್ತಿನ ಪ್ರೀತಿ ಮಾಡೋದು, ಒಬ್ಬ ವ್ಯಕ್ತಿಯನ್ನು ಖುಷಿ ಪಡಿಸೋದು, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನೋಡೋಣ, ನೀವು ಸುಮ್ಮನೆ ಹೋಗಿ ಯಾರಿಗಾರ ಟಾರ್ಚರ್ ಮಾಡ್ಲಿಕ್ಕೆ ಆಗ್ತದೆ? ಆಗೋದು. ನಮ್ಗೆ ಯಾಕೆ ಬೇಕಪ್ಪ ಪಾಪ, ಸುಮ್ಮನೆ ಯಾಕೆ ಇನ್ನೊಬ್ರಿಗೆ ತೊಂದ್ರೆ ಅಂತ ನಾವು ಇದ್ ಮಾಡ್ತೀವಿ. ಅಂಥದ್ರಲ್ಲಿ ಅವ್ರ ಪಾತ್ರವನ್ನು ಅಷ್ಟು ಇನ್ನೊಬ್ರಿಗೆ ನಮಗೆ ಟಾರ್ಚರ್ ಆಗುವಷ್ಟು ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಬದುಕಿನ ಪ್ರತಿಯೊಂದನ್ನು ಕೂಡ ನಾವು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಸಿಕ್ಕಾಕೊಳ್ತೀವಿ, ಸಂಸಾರದಲ್ಲಿ ಸಿಕ್ಕಾಕೊಳ್ತೀವಿ. ಈ ಜನ್ಮ ಅನ್ನುವುದು ಕೊನೆ ಆಗೋದಿಲ್ಲ. ನೀವು ಯಾಕೆ ನಾವು ಸ್ವೀಕಾರ ಮಾಡಬೇಕು ಅನ್ನುವ ಪ್ರಶ್ನೆ ಬಂದ್ರೆ ಏನಾಗ್ತದೆ, ಮತ್ತೆ ಸಿಕ್ಕಿ ಹಾಕಿಕೊಳ್ತೀರಿ. ಇವತ್ತು ನಾವು ಮಾಡ್ತಾ ಇರೋ ಮಿಸ್ಟೇಕ್ಸ್ ಅದು ಕುಟುಂಬ ಧರ್ಮ. ಕುಟುಂಬ ಧರ್ಮವನ್ನು ಮೀರಿದ ಒಂದು ಧರ್ಮ ಇದೆ,
ಕುಟುಂಬ ಧರ್ಮ ಅಂದ್ರೇನು? ಗಂಡ ಹೆಂಡತಿ ಮಕ್ಕಳು, ಸಂಸಾರ. ಈ ಧರ್ಮವನ್ನು ಮೀರಿದ ಆತ್ಮ ಧರ್ಮ ಅನ್ನೋದು ಒಂದು ಧರ್ಮ ಇದೆ. ಹಾಗಾಗಿ ಯಾರನ್ನು ನಿಗ್ರಹಿಸುವ ಅವರೆಲ್ಲ ನನ್ನ ಕಂಟ್ರೋಲ್ ಆಗಿರ್ಬೇಕು, ನಾನು ಹೇಳಿದಾಗೆ ಇರಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ಗಳು ಮತ್ತೆ ಕಂಟ್ರೋಲಿಂಗ್ ಏನಿದೆ, ಅದು ಕರ್ಮಕ್ಕೆ ಕಾರಣವಾಗ್ತದೆ. ಅದು ನಮ್ಮನ್ನು ಮತ್ತೆ ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಸ್ತದೆ. ಮತ್ತೆ ಆ ಒಂದು ಮಿಸ್ಟೇಕು ಮತ್ತೆ ಅದೇ ಮುಂದಿನ ಜನ್ಮಕ್ಕೆ ಕಾರಣವಾಗ್ತದೆ. ಅತೃಪ್ತಿ ಅನ್ನೋದು ಇರಬಾರ್ದು, ಅಸಮಾಧಾನ ಅನ್ನೋದು ಇರಬಾರ್ದು. ನಾವು ಸಂತೃಪ್ತ ಜೀವನವನ್ನ ಸ್ವೀಕಾರ ಮನೋಭಾವ ಯಾವಾಗ ನಮ್ಮಲ್ಲಿ ಜಾಗೃತವಾಗ್ತದೆ, ಆಗ ಸಂತೃಪ್ತ ಭಾವನೆ ಅನ್ನೋದು ಜಾಗೃತವಾಗ್ತಾ ಹೋಗ್ತದೆ, ಅತೃಪ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಆತ್ಮಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಆಗ್ಲಿಕ್ಕೆ ಶುರುವಾಗ್ತದೆ, ಆತ್ಮ ಬೆಳೀತಾ ಹೋಗುತ್ತೆ. ನೀವು ನೋಡಿ, ಯಾರಾದರೂ ಬೈದಿದ್ದನ್ನ ಸಹಿಸಿಕೊಳ್ಳುವ ಸಹನೆಯನ್ನ ಮೂಡಿಸ್ಕೊಳ್ಳಿ. ನೀವು ಗೊತ್ತಿಲ್ಲದೆ ದೊಡ್ಡವರಾಗ್ಬಿಡ್ತೀರಿ. ಆ ಮನುಷ್ಯ ನನಗೆ ನರ ಅಂದಿದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲಪ್ಪ, ಅವನಾಗಿದ್ದಕ್ಕೆ ಅವ್ನು ಸಹಿಸ್ಕೊಂಡು ಅಲ್ವಾ. ಮನುಷ್ಯ ಅವನು ಎಷ್ಟು ಪಾಪ, ಅವ್ರು ಅಷ್ಟೆಲ್ಲ ಟಾರ್ಚರ್ ಮಾಡಿದ್ರು, ಆ ಏನ್ ಮಾಡಿದ್ರು, ಏನು ಮಾಡ್ತಾ ಇಲ್ವಲ್ಲ ಅವನು. ಭೀಷ್ಮಾಚಾರ್ಯ ಅವರಿಗೆ ಎಷ್ಟು ಟಾರ್ಚರ್ ಮಾಡ್ತಾ ಇದ್ದ ದುರ್ಯೋಧನ ಅಂತಂದ್ರೆ, ಪ್ರತಿ ಪ್ರತಿ ಹಂತವಾಗಿಯೂ ಕೂಡ ಬರೀ ಟಾರ್ಚರ್ ಮಾಡೋದು. ಟಾರ್ಚರ್ ಅಂದ್ರೆ ಮಾನಸಿಕ ಟಾರ್ಚರ್. ನೀವು ಯಾವಾಗ್ಲೂ ಪಾಂಡವರ ಪಕ್ಷಪಾತಿ, ನೀವು ಯಾವಾಗ್ಲೂ ಬರೀ ಹೇಳ್ಕೊಳ್ಳೋದಷ್ಟೇ, ನಾನು ಹಸ್ತಿನಾಪುರದ ಸಿಂಹಾಸನವನ್ನು ನನ್ನ ಪ್ರಾಣದ ಕೊನೆಯವರೆಗೂ ನಾನು ಏನೋ ಕಾಪಾಡ್ತೇನೆ ಅಂತೀವಿ. ಆದ್ರೆ ನೀವು, ನಿಮ್ಮ ಸಪೋರ್ಟ್ ಎಲ್ಲ ಪಾಂಡವರಿಗೆ, ನೀವು ಮಾಡೋದೆಲ್ಲ ಪಾಂಡವರು, ನೀವು ಹಿತಶತ್ರುಗಳು. ನಮ್ಮ ಒಳಗೆ ಇದು ನಮ್ಮ ಸಾವನ್ನು ಬಯಸ್ತಾ ಇದ್ದೀರಿ, ನಮ್ಮ ಸೋಲನ್ನ ಬಯಸ್ತಾ ಇದ್ದೀರಿ. ಹೀಗೆ ಬರೀ ಟಾರ್ಚರ್ ಮಾಡೋದು, ಮಾನಸಿಕ ಟಾರ್ಚರ್. ಆದ್ರೆ ಭೀಷ್ಮಾಚಾರ್ಯರು ಪ್ರತಿಯಾಗಿ ಏನನ್ನು ಹೇಳ್ತಾ ಇರಲಿಲ್ಲ. ಅದು ಜ್ಞಾನಿಗಳ ಲಕ್ಷಣ. ಅದು ಎಲ್ಲವನ್ನ ಸ್ವೀಕಾರ ಮಾಡಿ ಕೊನೆಗೆ ಕೃಷ್ಣನಿಂದ ಅವರು ಏನು ಸತ್ಕರಿಸಲ್ಪಡ್ತಾರೆ. ಯಾರು? ಭೀಷ್ಮಾಚಾರ್ಯರು. ಸಾವಿನ ಅಂತ್ಯ ಸಮಯದಲ್ಲೂ ಕೂಡ ಅವನು ಮಾಡಿದ ಕರ್ಮ ಅವನು ಬಿದ್ದು ಸಾಯ್ಲಿ ಅಂತ ಕೃಷ್ಣ ಬಿಟ್ಟು ಹೋಗ್ಲಿಲ್ಲ. ಆ ಜ್ಞಾನವೆಂಬ ಸೂರ್ಯ ಮುಳುಗಿ ಹೋಗ್ತಾ ಇದೆ, ತಲೆ ಹರಟೆ ಹೊಡಿತಾ ಇದ್ದೀರಲ್ಲ ಅಂತ ಹೇಳಿ ಪಾಂಡವರಿಗೆ ಬೈದು ಕರ್ಕೊಂಡು ಬರ್ತಾನೆ ಕೃಷ್ಣ. ಕರ್ಕೊಂಡು ಬಂದು ಆ ಭೀಷ್ಮಾಚಾರ್ಯರ ಮುಂದೆ, ರಕ್ತದ ಮಡುವಿನಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರ ಮುಂದೆ ನಿಲ್ಲಿಸಿ, ನೀವು ಇಡೀ ಬದುಕಿನಲ್ಲಿ ಪಡೆದ ಆ ಜ್ಞಾನವನ್ನ ಹರಿಸಿ, ಅದು ಮಣ್ಣಾಗಬಾರದು, ನಿಮ್ಮ ಜೊತೆಗೆ ಅದು ನಾಶ ಆಗಬಾರ್ದು, ಮುಂದಿನ ಪೀಳಿಗೆಗೆ ಅದು ಹರಿದು ಬರಬೇಕು ಅಂತ ಹೇಳಿ ಅವರ ಜ್ಞಾನವನ್ನು ಪುನಃ ಪಾಂಡವರಿಗೆ ದಾರೆ ಏರಿಸ್ತಾರೆ. ಅದೇ ವಿಷ್ಣು ಸಹಸ್ರನಾಮ. ಆಗ ಏನು ಭೀಷ್ಮಾಚಾರ್ಯರು ಹೇಳಿದಂತೆ ಅಲ್ವಾ. ನೀವು ವಿಷ್ಣು ಸಹಸ್ರನಾಮ ಓದುವಾಗ ಬರಲ್ವಾ, ಭೀಷ್ಮ ವಾಚ ಅಂತ ಹೇಳಿ. ಹಾಗೆ ಅದು ಮಾತ್ರ ಅಲ್ಲ, ಬಹಳಷ್ಟು ಉಪದೇಶ ಕೂಡ ಬರ್ತದೆ. ಹಾಗೆ ನಾವು ನಮ್ಮ ಬದುಕಿನಲ್ಲಿ ಸ್ವೀಕಾರ ಮನೋಭಾವವನ್ನ, ವಾಸ್ತವತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ನಮಗೆ ಬೇಕಾಗಿದ್ದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಅದನ್ನು ಕ್ರಿಯೇಟ್ ಮಾಡುವ ಮನಸ್ಸಿನ ಶಕ್ತಿ ನಮಗಿದೆ, ಅದನ್ನು ಮಾತ್ರ ನಾವು ಕ್ರಿಯೇಟ್ ಮಾಡಬೇಕು. ರೋಧಿಸಬಾರದು. ನಾವು ರೋಧಿಸ್ಲಿಕ್ಕೆ ಬಂದವರಲ್ಲ, ಕೊರಗಬಾರದು, ಕೊರಗಲಿಕ್ಕೆ ಬಂದವರಲ್ಲ. ಹಾಗಾಗಿ ನಮ್ಮ ಬದುಕನ್ನ ಉಜ್ವಲಗೊಳಿಸುವ, ನಮ್ಮ ಬದುಕು ಹೀಗೇ ಇರಬೇಕು ಅಂತ ನಮ್ಮನ್ನ ನಾವೇ ಸೃಷ್ಟಿಕರ್ತರು ಯಾರೋ ನಾವೇ ಅಲ್ವಾ. ಬ್ರಹ್ಮ ಬರಹವನ್ನು ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಾವು ಮಾಡ್ಕೊಂಡಿದ್ದನ್ನು ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವೇ ತಯಾರು ಮಾಡ್ಕೊಳ್ಳೋದು, ನಾವೇ ಸರಿ ಮಾಡ್ಕೊಳ್ಳೋದು. ಹಾಗಾಗಿ ಯಾರನ್ನೂ ನಾವು ಹೊಣೆಗಾರರನ್ನಾಗಿ ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಹಾಗಾಗಿ ನಮ್ಮ ಆಲೋಚನಾ ಶಕ್ತಿ ಎನ್ನುವುದು ಬಹಳ ಮುಖ್ಯವಾದದ್ದು. ಅದಕ್ಕಾಗಿ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ, ಒಂದೇ ಒಂದು ನೆಗೆಟಿವ್ ಪದ ಬಂತು ಅಂದ್ರೂ ಅದು ನಮ್ಮ ರೋಗ. ನಮ್ಮ ರೋಗ ಬೇರೆ ಯಾವುದಲ್ಲ, ನಮ್ಮ ನೆಗೆಟಿವ್ ಮನಸ್ಥಿತಿಗಳು, ನಮ್ಮ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು ಸಮಾಜವನ್ನ ಪ್ರತಿಯೊಂದನ್ನು ತಪ್ಪಾಗಿ ನೋಡುವ ದೃಷ್ಟಿಕೋನ ಏನಿದೆ, ಅದೇ ನಮ್ಮ ನಿಜವಾದ ರೋಗ, ಅದೇ ಜ್ವರ. ಆ ರೋಗವೇ ನಮ್ಮನ್ನ ಎಲ್ಲ ಆದಿ ವ್ಯಾಧಿಗಳಿಗೆ ಗುರಿಪಡಿಸ್ತಾ ಇದೆ. ಹಾಗಾಗಿ ಮೊದಲು ಅಂತಹ ರೋಗದಿಂದ ಹೊರಗೆ ಬರಬೇಕು. ಆಗ ನಮ್ಮಲ್ಲಿ ಆ ಏನು ಒಂದಿದ್ದು ಜಾಗೃತವಾಗ್ತಾ ಹೋಗ್ತದೆ. ಹಾಗಾಗಿಯೇ ಮೊನ್ನೆ ಅಫರ್ಮೇಶನ್ ಅನ್ನುವುದನ್ನ ಮಾಡಿಸೋದು, ಅದರ ಉದ್ದೇಶವೇ ಅದು. ಅದನ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಆದಷ್ಟು ಅದನ್ನ ನೀವು ಬರೆದಿಟ್ಟುಕೊಳ್ಳಿ. ಡೈಲಿ ಒಂದು 3 ಟೈಮ್ಸ್ ಹೇಳ್ಕೊಳ್ಳಿ ಅದನ್ನ. ಏನೇನೋ ಮಾಡಿ ಸಮಯ ವ್ಯರ್ಥ ಮಾಡ್ತೀವಿ. ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬಲ್ಲಿ ರೀಲ್ಸ್ ನೋಡ್ತಾನೆ,
ಇನ್ನೇನೇನೋ ಮಾಡಿ ಸಮಯ ವೇಸ್ಟ್ ಮಾಡ್ತೀವಿ. ಒಂದು 5 ನಿಮಿಷನೂ ಆಗಲಿ ಆ ಅಫರ್ಮೇಷನ್ಗಳನ್ನು ಹೇಳ್ಕೊಳ್ಳಿ. ಏನೋ ಮನಸ್ಸಿಗೆ ಸಮಾಧಾನ ಸಿಗ್ತದೆ, ಏನೋ ಖುಷಿ ಸಿಗ್ತದೆ, ಹೌದಲ್ವಾ? ಅಟ್ಲೀಸ್ಟ್ ನೆನಪಾಗ್ತಾ ಇರ್ತದೆ ನನ್ನ ಆಲೋಚನೆ ಹೇಗಿರಬೇಕು, ನಾನು ಏನನ್ನ ಥಿಂಕ್ ಮಾಡಬೇಕು, ಪ್ರತಿನಿತ್ಯ ನನ್ನ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನುವುದನ್ನ ಅದೊಂದು ರೀತಿ ಜಾಗೃತಗೊಳಿಸ್ತಾ ಇರ್ತದೆ. ಹಾಗಾಗಿ ಆ ಅಫರ್ಮೇಷನ್ ನಾವು ಸಾಧ್ಯವಾದ್ರೆ ಅದನ್ನ, ನನಗೆ ಸಮಯ ಇಲ್ಲ, ಯಾರಾದರೂ ಅದನ್ನ ಟೈಪ್ ಮಾಡಿ PDF ಅಲ್ಲಿ ನಾವು ಕ್ರಿಯೇಟ್ ಮಾಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು. ನೋಡೋಣ ಸಮಯ ಸಿಕ್ಕಾಗ ಅದನ್ನ ಫುಲ್ ಒಂದು ಅಫರ್ಮೇಷನ್ ಡೈಲಿ ನಾವು ಅದನ್ನ ಹೇಳ್ಕೊಂತಾ ಇರ್ಬೇಕು 3 ಟೈಮ್. ಹೇಳ್ತಾ ಇದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಒಂದು ಬದಲಾವಣೆ ಅನ್ನೋದು ಬರ್ತಾ ಹೋಗ್ತದೆ. ಓಕೆ. ಕಾಯಿನ ವಾಚ ಮನಸ್ಸೇಂದ್ರಿಯ ಬುದ್ಧಿಯಾತ್ಮನಾವ ಪ್ರಕೃತಿ ಸ್ವಭಾವದ ಕರೋಮಿ ಇಂದ್ರಿಯ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹಾಗಾಗಿ ಇವತ್ತೆಲ್ಲ ನಾವು ಬಂದಿದ್ದೀವಲ್ವಾ, ಹಾ, ಇದರಲ್ಲಿ ಹೆಚ್ಚು ಪಾಲು ಹಿಂದಿನ ಜನ್ಮದ ಅತೃಪ್ತಿ, ಅದೇ ಈ ಜನ್ಮಕ್ಕೆ ಕಾರಣ. ಹ್ಮ್. ಇವತ್ತು ಯಾರ್ದು ಫಾಸ್ಟ್ ಲೈಫ್, ಯಾಕೆ ಫಾಸ್ಟ್ ಲೈಫ್ ನೋಡ್ಕೊಳ್ಳೋ ಉದ್ದೇಶ ಬಹಳ ಮುಖ್ಯ ಅಂತಂದ್ರೆ ಇದೇ ಕಾರಣಕ್ಕೆ. ಏನು ಅಲ್ಲಿ ಅತೃಪ್ತಿಯಾಗಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಈ ಜನ್ಮದ ಉದ್ದೇಶ ಏನು, ಮತ್ತೆ ಇಲ್ಲಿ ಅದನ್ನ ರಿಪೀಟ್ ಮಾಡಬಾರ್ದು. ಹಿಂದೆ ನಾನು ಏನ್ ಮಾಡಿದ್ದೆ ಮಿಸ್ಟೇಕ್, ಆ ಮಿಸ್ಟೇಕ್ ಅನ್ನ ಮತ್ತೆ ರಿಪೀಟ್ ಮಾಡದ ಹಾಗೆ ಏನ್ ಮಾಡಬೇಕಾಗಿದೆ ಅದನ್ನ ಮಾತ್ರ ಮಾಡುವುದೇ ಲೈಫ್ ಪರ್ಪಸ್ ಅದು. ಹಾಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಅದು. ಆವಾಗ ಮಾತ್ರ ನಿಮ್ಮ ಹಿಂದಿನ ಜನ್ಮಕ್ಕೆ ಒಂದು ಸಾರಿ ಹೋಗಿ ಬಂದಾಗಲೇ ನಿಮಗೆ ಮೋಕ್ಷ ನಿರ್ವಾಣ ಸ್ಥಿತಿ ಅನ್ನೋದು ಬರೋದು. ಬುದ್ಧ 48 ದಿನ ಕೂತಾಗ ತನ್ನ ಎಲ್ಲ 500 ಜನ್ಮಗಳನ್ನ ಒಂದು ಸಾರಿ ಹಿಂದಕ್ಕೆ ಹೋಗಿ ಎಲ್ಲ ಕರ್ಮಗಳನ್ನ ನೋಡ್ಕೊಂಡು ವಾಪಸ್ ಬಂದ. ಹಾಗೆ ಮಹಾವೀರರು ಅವರ ಕಥೆಯಲ್ಲೂ ಬರ್ತದೆ. ಅವರು ಕೂಡ ಅಷ್ಟೇ ಧ್ಯಾನದ ಸ್ಥಿತಿಯಲ್ಲಿರುವಾಗ ಅವರೆಲ್ಲ ಜನ್ಮಗಳನ್ನು ನೋಡಿ ವಾಪಸ್ ಬರ್ತಾರೆ. ಅಂದ್ರೆ ಅವರೆಲ್ಲ ಏನ್ ಮಿಸ್ಟೇಕ್ಸ್ ಆಗಿದೆ, ಏನೇನ್ ಕರ್ಮಗಳಾಗಿದೆ, ಏನೇನ್ ಜನ್ಮಗಳಾಗಿದೆ, ಅದರಿಂದ ಏನ್ ಕಲ್ತಿದ್ದೀನಿ ನಾನು, ಆ ಜ್ಞಾನ ಜಾಗೃತವಾಯ್ತು. ಆಗ ಆ ತಿಳ್ಕೊಂಡ್ಮೇಲೆ ಅದ್ರ ಮಜಾನೇ ಬೇರೆ. ನೀವು ನಿಮ್ಮ ಪಾಸ್ಟ್ ಲೈಫ್ ತಿಳ್ಕೊಂಡವ್ರನ್ನ ಕೇಳಿ, ಅವ್ರು ಎಷ್ಟು ಹ್ಯಾಪಿ ಹ್ಯಾಪಿ ಲೈಫ್ ಇದೆ ಅವ್ರದ್ದು, ಎಷ್ಟು ಅಂದ್ರೆ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಲೈಫ್ ಗೊತ್ತಾಗ್ತದೆ. ಹ್ಮ್. ಆ, ಹಾಗೆ ಹ್ಮ್ ನಾವು ಆ, ಅದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಯಾರಿಗಾದ್ರೂ ಏನಾದ್ರು ಅನುಭವ, ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲಾಂದ್ರೆ ನಾವು ಸಂಕಲ್ಪ ಮಾಡಿ ನಾವು ಧ್ಯಾನ ಶುರು ಮಾಡೋಣ. ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಿ. ಓಕೆ ಮಾಸ್ಟರ್ ಮಾತಾಡಿ ಹರಿಪ್ರಿಯ್. ಸರ್ ನಮಸ್ತೆ ಸರ್. ಆಕ್ಚುಲಿ ಹಿರಣ್ಯ ಗರ್ಭದಿಂದ ಇದು ಮೆಡಿಟೇಷನ್ ಮಾಡ್ಬೇಕಾದ್ರೆ ಹಿರಣ್ಯ ಗರ್ಭದಿಂದ ಬರುವಂತ ಎನರ್ಜಿ ಅಲ್ಲಿ ನಿಮ್ಮ ಬಾಡಿ ಪೂರ್ತಿ ಯಾವ್ಯಾವ ಏನೇನ್ ಬ್ಲಾಕೇಜಸ್ ಇದೆ ಅಂತ ಹೇಳಿ ಅಂತ ಹೇಳಿದಾಗ ಐ ಥಿಂಕ್ ಸ್ಟೊಮಕ್ ಅಲ್ಲಿ ತುಂಬಾ ಪೈನ್ ಆಯ್ತು ಸರ್. ಅಲ್ಲಿ ಒಂಥರ ಬ್ಲ್ಯಾಕ್ ಕಾಣಿಸ್ತು ಸರ್. ತುಂಬಾ ಅಲ್ಲಿ ಆ ಎನರ್ಜಿ ಸ್ಟಾಪ್ ಆದ್ಮೇಲೆ ತುಂಬಾ ಪೈನ್ ಆಗ್ತು ನನಗೆ. ಬಾಡಿಲಿ ಫಿಸಿಕಲ್ ಆಗಿ ತುಂಬಾ ಪೈನ್ ಆಯ್ತು ಸರ್. ಅಲ್ಲಿ ಸ್ವಲ್ಪ ಹೊತ್ತು ರೀಚ್ ಆಗೋವರೆಗೂ ಅಲ್ಲಿವರೆಗೂ. ಅದಾದ್ಮೇಲೆ ಅಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಮೇನ್ ರೀಸನ್ ಏನು ಅಂತ ಇನ್ನಿನ ಜನದ್ದು ನನಗೆ ಹೆಂಗ್ ಸಾವು ಬಂತು ಅನ್ನೋದೇ ಅಲ್ಲೇ ತುಂಬಾ ಬ್ಲಾಕೇಜ್ ಆಗ್ತಿದೆ ಸರ್. ತುಂಬಾ ಟ್ರೈ ಮಾಡ್ತಾ ಇದೀನಿ. ಅದು ಬರೀ ನಮ್ ಸಾವು ಮಾತ್ರ ಕಾಣಿಸ್ತಿದೆ, ಬಟ್ ಅದ್ ಹೆಂಗ್ ಸತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಓಕೆ, ನೋಡೋಣ ಮುಂದೆ. ಸರಿ ಸರ್. 1-to-1 ಸೆಷನ್ ಆದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆ, ನೋಡಿ ಟ್ರೈ ಮಾಡಿ ಅಲ್ಲಿವರೆಗೂ ಗೊತ್ತಾಗುತ್ತೆ. ಹ್ಮ್. ಬಟ್ ಅದಲ್ಲೂ ಮಾತ್ರ ಮಾತ್ರ ಗೊತ್ತಾಗ್ತಿದೆ, ಬೇರೆಯವರು ತುಂಬಾ ನೋವು ಪಡ್ತಿದ್ದಾರೆ ಅದೊಂದು ಮಾತ್ರ ಗೊತ್ತಾಗ್ತಿದೆ. ಹ್ಮ್. ಬಟ್ ಯಾಕೆ ಹೆಂಗೆ ಸತ್ತೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ನೇಮು ಗೊತ್ತಾಯ್ತು ಸರ್ ಅಲ್ಲಿ. ನನ್ನ ಹಿಂದಿನ ಜನ್ಮದ ಹೆಸರು ಗೊತ್ತಾಯ್ತು ಅದ್ರಲ್ಲಿ. ಏನ್ ಹೆಸರು ಇಟ್ಕೊಂಡಿದ್ರಿ? ಮಲ್ಲಮ್ಮ ಅಂತ ಇತ್ತು ಸರ್ ಲಾಸ್ಟ್. ಇದು ಎಲ್ಲ ಮಲ್ಲಮ್ಮ ಅಂತ ಕರೀರೆ. ಹ್ಮ್. ವೆರಿ ಗುಡ್. ಯಾವ ಊರು ಗೊತ್ತಾಗ್ಲಿಲ್ವಾ? ಗೊತ್ತಾಗಿಲ್ಲ ಸರ್. ಬೆಳಗಾವಿ ಅಂತ ಆ ಸೈಡ್ ಗೊತ್ತಾಯ್ತು. ಹ್ಮ್, 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 ನೇಮ್ ಒಂದು ಗೊತ್ತಾಯ್ತು, ವಿಭೂತಿ ಇಟ್ಟಿದ್ದೆ. ಹ್ಮ್. ನಿಯರ್ ಬೈ ಅಂತ ಆಯ್ತು. ದಿಸ್ ಯಾವ ಊರು ಅಂತ ಗೊತ್ತಾಗ್ತಿಲ್ಲ ಸರ್ ಅಷ್ಟೊಂದು. ಬಟ್ ಯಾರು ಕಾಣಿಸ್ತಿಲ್ಲ ಸರ್. ಫುಲ್ ಮನೆ ಮನೆ ಫುಲ್ ಖಾಲಿ ಖಾಲಿನೇ ಇದೆ ಸರ್. ಯಾರು ಕಾಣಿಸಲ್ಲ ಹಂಗೆ.
ಅಟ್ಯಾಚ್ಮೆಂಟ್ ಮನೆ ಮೇಲೆ ಇರ್ತದೆ ಅಲ್ವಾ, ಹಾಗಾಗಿ ಮನೆ ಕಾಣಿಸ್ತದೆ. ಮನೆ ಪೂರ್ತಿ ಖಾಲಿ ಖಾಲಿನೇ ಕಾಣಿಸುತ್ತೆ ಸರ್ ನಾನು. ಹುಡುಕಿದ್ರೆ ಕಾಣ್ತಾರೆ. ಹ್ಮ್ ಯಾರಾದ್ರೂ ಇದಾರಾ ಅಂತ ಹೇಳಿ ಡೀಪ್ ಆಗಿ ಹುಡುಕಿದ್ರೆ ಕಾಣಿಸ್ತಾರೆ. ಓಕೆ ಸರ್. ಓಕೆ ಮೇಡಮ್. ಓಕೆ ಸರ್. ರೀಸನ್ ತಿಳ್ಕೊಬೇಕು. ರೀಸನ್ ತಿಳ್ಕೊಂಡಾಗ್ಲೇ ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದು. ಓಕೆ ಸರ್. ಓಕೆ, ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹ್ಮ್ ಸರ್ ನನ್ಗೆ ಯಾವ ಜನ್ಮಕ್ಕೆ ಹೋದ್ರೂನು ಅಲ್ಲಿ ಅನ್ಯಾಯನೇ ವಿರುದ್ಧನೇ ಮಾತಾಡ್ತೀನಿ. ನಾನ್ ಫಸ್ಟ್ ಇಂದ ನೋಡ್ತಾ ಇದ್ದೀನಿ. ಹ್ಮ್ ಅದನ್ನ ವಿರುದ್ಧ ಮಾಡೋದೇ ನನ್ ಕೆಲ್ಸ ಆಗೋಗ್ಬಿಟ್ಟಿದೆ. ಎಲ್ಲಿ ಅದನ್ನ ನಾನ್ ನಿಲ್ಲೋದೇ ಇಲ್ಲ. ಅಲ್ಲಿ ಏನಾದ್ರೂ ಆಗ್ಲಿ, ಸತ್ತೋದ್ರೂ ಪರವಾಗಿಲ್ಲ ಅಂತ ಹೋಗ್ತೀನಿ, ಕಡೆಗ್ ದೂರ ಹಾಕ್ತೀನಿ, ಮತ್ತೆ ಅಲ್ಲಿಂದ ಜನ್ಮ ಸಾಕಾಗುತ್ತೆ. ಇದೇ ಆಗ್ತಿದೆ ಸರ್ ನಂದು. ಅಂದ್ರೆ ಇವಾಗ್ಲೂ ಹಂಗೆ ಚಿಕ್ಕ ಮಗುವಿಂದ ನನ್ಗ್ ಗೊತ್ತಿಲ್ಲ. ನನ್ ಸ್ವಂತ ಮಾಡಿರೋದು ಹಾಗೇನೆ. ಊರಲ್ಲಿ ಕೂಡ ಅವಾಗ SC ST ಅವ್ರನ್ನೆಲ್ಲ ಸೇರ್ಸಲ್ಲ ಅಂದ್ರೆ ನನ್ಗೆ ನಮ್ ಊರಲ್ಲಿ ಅವ್ರ ಮನೆಯಲ್ಲೆಲ್ಲ ಸುತ್ಕೊಂಡ್ ಬಂದ್ಬಿಟ್ಟಿದೀನಿ. ಸೊ ರಿಯಲ್ ಲೈಫ್ ಅಲ್ಲಿ ಈ ಜನ್ಮದಲ್ಲಿ ಕೂಡ ಅದೇನೆ ಆಪೋಸಿಟ್ ಹೋಗ್ತಾನೆ ಇದೀನಿ. ಅನ್ಯಾಯಕ್ಕೆ ನಾನು ವಿರುದ್ಧ. ಅದೇನೇ ಆದ್ರೂ ಧೈರ್ಯ ಬರುತ್ತೆ, ಅಲ್ಲಿ ಹೋಗಿ ಎದುರು ಹಾಕೋದೇ ಕೆಲ್ಸ. ಸೊ ಹ್ಮ್ ಅದನ್ನ ಈ ಜನ್ಮದಲ್ಲಾದ್ರೂ ಸಾಧಿಸ್ತೀನ ಅನ್ನೋದೇ ಇದೆ ಸರ್ ನನ್ಗೆ. ಯಾವಾಗ್ಲೂ ನೋಡಿ ನಾನು ದೂರ ಆಗ್ಬಿಡ್ತಾ ಇದ್ದೀನಿ. ಈಗ ರಿಯಲ್ ಲೈಫ್ ಅಲ್ಲಿ ಕೂಡ ಹಾಗೆ ಇದ್ದೀನಿ. ಅದೇನೇ ಆದ್ರೂ ನಾನು ಒಪ್ಪಲ್ಲ. ಅದು ಅನ್ಯಾಯ ಅಂದ್ರೆ ಅದು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಒಪ್ಪಲ್ಲ ಅದು. ಅದಕ್ಕೆ ಆಪೋಸಿಟ್ ನಿಲ್ಲೇ ನಿಲ್ತೀನಿ. ಅಂದ್ರೆ ಹ್ಮ್ ದೇವ್ರ ಭಕ್ತಿ ಮಾತ್ರ ಬಿಡಲ್ಲ ನಾನು ಯಾವ್ದೇ ಕಾರಣಕ್ಕೂ. ದೇವ್ರನ್ನ ನಂಬ್ತೀನಿ, ನುಗ್ತೀನಿ. ಈಗ ಕೂಡ ಹಾಗೆ ಇದ್ದೀನಿ ಸರ್. ಪ್ರೆಸೆಂಟ್ ಕೂಡ ಹಾಗೆ ಇದ್ದೀನಿ ನಾನು. ಅನ್ಯಾಯಕ್ಕೆ ತಿರಸ್ಕಾರನೇ ನಂದು ಯಾವಾಗ್ಲೂ. ಸೊ ನೀವ್ ಹೇಳ್ದಂಗೆ ನಾನು ಎಲ್ಲೆಲ್ಲೋ ಹೋಗ್ತೀನಲ್ಲ, ಅಲ್ಲಿ ಕೂಡ ಅದೇ ಕಾಣ್ತೀನಿ ನಾನು. ವಿರುದ್ಧ ಹೋಗ್ತೀನಿ, ಒಬ್ಳೆ ಹೋರಾಡ್ತೀನಿ. ಹ್ಮ್ ಅದೇ ಸತ್ಯ, ಧರ್ಮ, ನ್ಯಾಯ ಏನೇನೋ ಬಂದ್ಬಿಡ್ತು ವರ್ಡ್ಸ್. ನ್ಯಾಯ, ನೀತಿ, ಧರ್ಮ ಏನೇನು ಆ ರೀತಿ ಅದಕ್ಕೆ ಅಪೋಸಿಟ್ ಏನಿದ್ರುನು ಅವ್ರನ್ನೇ ಅವ ವಿರುದ್ಧ ಮಾತಾಡಿ ನಾನ್ ಮುಂದಕ್ಕೆ ಬರೋದನ್ನೇ ನೋಡ್ತೀನಿ. ಸರ್ ಇವಾಗ ಇನ್ನ ಜಾಸ್ತಿ ಆಗಿದೆಯಲ್ಲ ಸರ್. ಇವಾಗ ಏನ್ ಮಾಡೋದು? ನಮ್ಗ್ ಗೊತ್ತಿದ್ದೂನು ನಮ್ ಕಣ್ಣಾರ ನೋಡ್ತಾ ಇದೀವಿ, ಆದ್ರೂನು ಅದನ್ನ ಇವಾಗ ಕೂಡ ನಾನು ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ನನ್ ಕಣ್ ಮುಂದೆ ನಡೆದಿರೋದು ಕೂಡ ಏನೇ ಆಗ್ಲಿ. ನ್ಯಾಯ, ಅಕ್ರಮ ಅಂತ ಹೇಳಿ ನಾವು ಹ್ಮ್ ನೋಡೋದು, ಇದೆಲ್ಲ ಆತ್ಮದ ದೃಷ್ಟಿಯಲ್ಲಿ, ಆತ್ಮದ ಉದ್ಧಾರದ ದೃಷ್ಟಿಯಲ್ಲಿ ಅಷ್ಟು ಒಳ್ಳೆಯ ಮಾರ್ಗ ಅಲ್ಲ. ಹ್ಮ್ ಆದ್ರೆ ಅದನ್ನ ತಡಿಲಿಕ್ಕೆ ಒಂದು ಮಾರ್ಗ ಇದೆ, ಮತ್ತೆ ಶಾಶ್ವತವಾಗಿ ಬದಲಾಯಿಸಿ ಮಾರ್ಗ ಇದೆ, ಅದೇ ಧ್ಯಾನ ಮಾರ್ಗ. ಹಾಗಾಗಿ ಹ್ಮ್ ಎಲ್ಲದರ ಮೂಲ ಉದ್ದೇಶ ನೀವು ಹೇಳಿದಿರಲ್ವಾ, ಎಲ್ಲಾ ಕಡೆ ಅಧರ್ಮ ನಡೀತಾ ಇದೆ, ಹಿಂಸೆ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಅಕ್ರಮ ನಡೀತಾ ಇದೆ. ಹೌದು, ಅದನ್ನೆಲ್ಲ ತಡೀಬೇಕು. ಎಲ್ಲಿಯವರೆಗೆ ತಡೆಯಬಹುದು? ನಿಮ್ಮಲ್ಲಿ ಶಕ್ತಿ, ಸಾಮರ್ಥ್ಯ, ಬಲ, ಪ್ರಾಬಲ್ಯ ಅದನ್ನು ಮೀರಿ ನಿಂತಿದೆ ಅದು. ಹಾ, ನೀವು ಏನು ಜೋರ್ ಗಾಳಿ ಬಂದ್ರೆ ತೂರ್ಕೊಂಡು ಹೋಗ್ತಾರಲ್ಲ, ಹಂಗೆ ತೂರ್ಕೊಂಡು ಹೋಗ್ಬಿಡ್ತೀರಿ. ಮತ್ತೆ ನಿಮ್ಮ ಜನ್ಮ ವೇಸ್ಟ್ ಮಾಡ್ಕೊಂತೀರಿ. ಅದಕ್ಕೆ ಇರುವ ಮಾರ್ಗ ಯಾವುದು ಅಂತಂದ್ರೆ ಧ್ಯಾನ ಮಾರ್ಗ. ಧ್ಯಾನ ಪ್ರಚಾರ, ಸಸ್ಯಾಹಾರದ ರ್ಯಾಲಿಗಳನ್ನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಹೆಚ್ಚು ಹೆಚ್ಚು ಧ್ಯಾನಿಗಳನ್ನ ಸೃಷ್ಟಿ ಮಾಡಬೇಕು. ನೀವು ಒಬ್ಬ ಧ್ಯಾನಿ ಸೃಷ್ಟಿ ಮಾಡಿದ್ರೆ ಅವನು ಇನ್ನೂ 10 ಜನರನ್ನ ಸೃಷ್ಟಿ ಮಾಡ್ತಾನೆ. ತನ್ನ ಮನೆಯವರನ್ನಾದ್ರೂ, ತನ್ನ ಅಕ್ಕಪಕ್ಕದವರು, ತನ್ನ ಸಂಪರ್ಕಕ್ಕೆ ಬರುವವರನ್ನ ಅವನು ಸೃಷ್ಟಿ ಮಾಡ್ತಾನೆ. ಇದೊಂದು ಚೈನ್ ಲಿಂಕ್ ಇದ್ದ ಹಾಗೆ. ನಿಜವಾಗ್ಲೂ ನಿಮಗೆ ಸಮಾಜವನ್ನ ಒಳ್ಳೆ ಸನ್ಮಾರ್ಗಕ್ಕೆ ತರಬೇಕು ಅನ್ನುವ ಉದ್ದೇಶ ಇದ್ರೆ, ಇವತ್ತು ನಡೀತಾ ಇರುವಂತಹ ಎಲ್ಲ ಅನ್ಯಾಯ, ಅಕ್ರಮ, ಅಧರ್ಮ, ಹಿಂಸೆ, ಇದನ್ನೆಲ್ಲ ಒಂದು ಶಾಶ್ವತವಾದ ಕಡಿವಾಣ ಹಾಕಬೇಕು ಅಂತಂತ ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಅಷ್ಟೇ, ಅವ್ರಿವರು ಬರೀ ವಿಜಯ ಮೇಡಮ್ ಮಾಸ್ಟರ್ ಅಂತಲ್ಲ, ಪ್ರತಿಯೊಬ್ಬರು ನಿಮ್ಮ ತಲೆಯಲ್ಲಿದ್ರೆ ನೀವು ಮಾಡಬೇಕಾದ ಹೋರಾಟ ಧರ್ಮದ ಹೋರಾಟ. ಯಾವ ಧರ್ಮದ ಹೋರಾಟ? ಧ್ಯಾನ ಅನ್ನುವ ಅಸ್ತ್ರವನ್ನು ಹಿಡಿದು ನೀವು ಹೊರಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು. ಅದು ಸಮಾಜದಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಇಡ್ತದೆ. ಇಲ್ಲಿ ಓನ್ಲಿ ಎಂಟ್ರಿ, ಎಕ್ಸಿಟ್ ಇಲ್ಲ. ಧ್ಯಾನಕ್ಕೆ ಬಂದು ಯಾರಾದ್ರೂ ಎಕ್ಸಿಟ್ ಆದವ್ರನ್ನ ಕೇಳಿದಿರ? ಇಲ್ಲ. ಮಾಡಕ್ ಟೈಮ್ ಇಲ್ಲ ಅಂತ ಮಾಡದೇ ಇದ್ದವ್ರು ಇರ್ಬೋದೇನು, ಆದ್ರೆ ನನಗೆ ಅದೇನು ಇಷ್ಟ ಆಗೋಲ್ಲ ಅಂತ ಹೇಳಿ ಅಥವಾ ಹೋದವ್ರು ಯಾರು ಇಲ್ಲ. ಹಾಗಾಗಿ ಜಸ್ಟ್ ಎಂಟ್ರಿ ಆಗೋವರೆಗೂ ಅಷ್ಟೇ. ಎಂಟ್ರಿ ಆದ್ಮೇಲೆ ಮುಗೀತು, ನೋ ಎಕ್ಸಿಟ್. ಹಾಗಾಗಿ ಧ್ಯಾನಕ್ಕೆ ನಾವು ಕರ್ಕೊಂಡು ಬರಬೇಕು, ಧ್ಯಾನಿಗಳನ್ನ ಸೃಷ್ಟಿ ಮಾಡಬೇಕು. ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ, ಖಂಡಿತ ಎಲ್ಲವೂ ಸಾಧ್ಯ ಇದೆ. 100 ಜನರಲ್ಲಿ ನೀವು ಒಬ್ಬರನ್ನ ಧ್ಯಾನಕ್ಕೆ ಕರ್ಕೊಂಡು ಬಂದರೂ ಅದು ಬದಲಾವಣೆಯ ದಾರಿಯಲ್ಲಿ ಅದು ಒಂದು ಯಶಸ್ಸೇ.
ಆ ಆ ಬದಲಾವಣೆ ದಾರಿಯಲ್ಲಿ ಒಂದು ಮೆಟ್ಟಲು ನಾವು ಹತ್ತಿದ್ರೂ ಕೂಡ ಖಂಡಿತ ಆ ಬದಲಾವಣೆ ಶುರುವಾಗಿದೆ ಅಂತ ಅರ್ಥ. ಹಾಗಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದೇ ಸಾರಿ ಆ, ಇಡೀ ಊರವರೆಲ್ಲ ಧ್ಯಾನಕ್ಕೆ ಬರಬೇಕು ಅಂತ ಏನಿಲ್ಲ ಅಲ್ವ. ಅದರಲ್ಲಿ ಯಾರೋ ಒಬ್ಬ ಬಂದರೂ ಕೂಡ ಅದು ಬದಲಾವಣೆ, ಅದು ಸಾರ್ಥಕವೇ. ಯಾಕೆಂದ್ರೆ ಅವನು ಇನ್ನೂ 10 ಜನರನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಎಲ್ಲದರ ಲಾಸ್ಟಿಗೆ ಮೂಲ ಇರೋದು ಯಾವುದು, ಆವಾಗ ಅವನು ಸತ್ಯ ಮಾರ್ಗದಲ್ಲಿ ಬದುಕಲಿಕ್ಕೆ ಶುರು ಮಾಡ್ತಾನೆ. ಸನ್ಮಾರ್ಗದಲ್ಲಿ ಬದುಕಲಿಕ್ಕೆ ಶುರು ಮಾಡ್ತಾನೆ. ತನ್ನ ಸಮೀಪಕ್ಕೆ ಹತ್ತಿರಕ್ಕೆ ಬಂದವರನ್ನ, ತನ್ನ ಆ ಅಕ್ಕಪಕ್ಕದವರನ್ನ, ಎಲ್ಲರನ್ನ ನೋಡಿ. ಇವಾಗ ನೋಡಿ ಎಷ್ಟು ಜನ ನಾನ್ ವೆಜ್ ಇದ್ದವರು ವೆಜ್ ಆಗಿದ್ದಾರೆ. ಅವ್ರು ಎಷ್ಟು ಜನರಿಗೆ ಹೇಳಲ್ಲ, ನಾನ್ ವೆಜ್ ತಿನ್ನಬಾರ್ದು, ಅದು ಒಳ್ಳೇದಲ್ಲ ಅಲ್ವಾ. ಅವ್ರು ಆಗ್ತಾರ ಬಿಡ್ತಾರ ಮನೆಯಲ್ಲಿ ನಾನ್ ವೆಜ್ ತಿಂತಾ ಇರ್ತಾರೆ, ಆದ್ರೆ ಅವ್ರು ಮಾತ್ರ ವೆಜಿಟೇರಿಯನ್ ಆಗಿರ್ತಾರೆ. ಆದ್ರೆ ಮನೆಯವರಿಗೆಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಅಟ್ಲೀಸ್ಟ್ ಅದನ್ನ ಎಷ್ಟೋ ಕಂಟ್ರೋಲ್ ಮಾಡಿರ್ತಾರೆ. ದಿನಾ ತಿನ್ನೋರು, ವಾರಕ್ಕೊಂದ್ಸರಿ ತಿನ್ನೋರು ಇದ್ದಾರೆ, ಅಂದ್ರೆ ಕಂಟ್ರೋಲ್ ಮಾಡ್ತಾರೆ. ವೀಕ್ಲಿ ತಿಂತಾ ಇದ್ದವರು ಮಂತ್ಲಿ ಒನ್ ಟೈಮ್ ತಿನ್ನೋರು, ಆ ಥರ ಹಂತ ಹಂತವಾಗಿ ಬದಲಾವಣೆ ಅನ್ನೋದು ಕುಟುಂಬದಿಂದಲೇ. ಏನ್ ಮಾಡೋಂಗಿಲ್ಲ. ಈ ಒಂದು ಪ್ರಕೃತಿಯ ಧರ್ಮ ಅನ್ಕೊಳ್ಬೇಕು, ಅಜ್ಞಾನ ಅನ್ಕೊಳ್ಬೇಕು, ಅಥವಾ ಸಮಾಜದಲ್ಲಿ ಬೆಳೆದು ಬಂದ ಒಂದು ಸಂಸ್ಕಾರ ಅನ್ಬೇಕು. ಆಲ್ರೆಡಿ ಅದು ಬೆರೆತು ಹೋಗಿದೆ. ವೆಜಿಟೇರಿಯನ್ ಇದ್ದಾರೆ, ನಾನ್ ವೆಜ್ಜು ಇದ್ದಾರೆ. ಈಗ ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನಾವು ಕೀಳು ಏನು ವೆಜಿಟೇರಿಯನ್ ಬೈ ಬರ್ತ್ ವೆಜಿಟೇರಿಯನ್ ಇದ್ದೀವಿ, ಅಥವಾ ಬೈ ಬರ್ತ್ ನಾವು ನಾನ್ ವೆಜ್ ಇದ್ದೀವಿ ಅಂತ ನಾವು ನಮ್ಮನ್ನು ನಾವು ಕೀಳಾಗಿ ನೋಡ್ಕೊಳ್ಳೋದು, ಅಥವಾ ನೀವು ಯಾರೋ ಕೆಳಜಾತಿಯಲ್ಲಿದ್ದೀವಿ ಅಂತ ಕೀಳಾಗಿ ನೋಡ್ಕೊಳ್ಳೋದು, ಮೇಲ್ಜಾತಿಯಲ್ಲಿದ್ದೀವಿ ಅಂತ ಹೇಳಿ ಯಾವುದೂ ಇಲ್ಲ. ಆತ್ಮದಲ್ಲಿ ಮೇಲೂ ಇಲ್ಲ ಕೀಳು ಇಲ್ಲ. ಯಾರಿಗೊತ್ತು ಹಿಂದಿನ ಜನ್ಮದಲ್ಲಿ ಯಾವ್ಯಾರ ಯಾವ್ಯಾವ ಜಾತಿ ಕುಲದಲ್ಲಿ ಹೇಗೆ ಹುಟ್ಟಿದ್ರು ಯಾರಿಗೊತ್ತು ಅಲ್ವಾ. ಹಾಗಾಗಿ ಕೇವಲ ಅದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ನಾವು ನಿಜವಾಗ್ಲೂ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಯಾವ್ಯಾವುದೋ ಮಾರ್ಗವನ್ನ ಹುಡುಕಿಕೊಂಡ್ರೆ ಅದು ಕೇವಲ ತಾತ್ಕಾಲಿಕವಾಗಿರ್ತದೆ. ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದು ಡೇಂಜರ್ ಕೂಡ ಇರ್ತದೆ. ಮತ್ತೆ ನಮ್ಮ ಆತ್ಮದ ಉದ್ಧಾರ ಅಲ್ಲಿ ಕೆಲವೊಮ್ಮೆ ಸ್ಟಾಪ್ ಆಗ್ಬೋದು, ಜೀವಕ್ಕೆ ಹಾನಿ ಆಗ್ಬೋದು, ಮತ್ತೆ ನಾವು ಸಾಧನೆಯ ಕಡೆಗೆ ಗಮನ ಹರಿಸ್ಲಿಕ್ಕೆ ಆಗದೇ ಇರ್ಬೋದು. ಅದಕ್ಕೆ ನಾವೇನ್ ಮಾಡಬೇಕು, ಆದಷ್ಟು ಧ್ಯಾನ ಪ್ರಚಾರ ಮಾಡಬೇಕು. ಎಲ್ಲಿ ಆ ತರದ ಒಂದು ವಾತಾವರಣ ಇದೆ ಅಲ್ಲಿ ಹೋಗಿ ನಾವು ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಧ್ಯಾನದ ಬಗ್ಗೆ ಮಹತ್ವ ಹೇಳ್ಕೊಡ್ಬೇಕು. ಅದಕ್ಕೆ ಎಲ್ಲರೂ ಬ್ಯಾಗಲ್ಲಿ ಹೋಗುವಾಗೆಲ್ಲ ನಾವು ನಮಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಒಂದಿಷ್ಟು ಪಾಂಪ್ಲೆಟ್ಗಳನ್ನ ಇಟ್ಕೊಂಡಿರ್ಬೇಕು. ಒಂದ್ಸಾರಿ ಎಲ್ಲರೂ ಪಾಂಪ್ಲೆಟ್, ನಾವು ಅದಕ್ಕೂ ನಾವು ಪ್ಲಾನ್ ಮಾಡಿದ್ದೀವಿ. ಅಂದ್ರೆ ನೀವು ಸಪರೇಟ್ ಆಗಿ ಪಾಂಪ್ಲೆಟ್ ಮಾಡಿಸ್ಲಿಕ್ಕೆ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದಕ್ಕೆ ಆಮೇಲೆ ಅದು ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿದ್ರೆ ಜನ ಅದನ್ನ ಓದ್ತಾರೆ, ಅದನ್ನ ಇಟ್ಕೊಂತಾರೆ. ನೀವು ಹಂಗೆ ಧ್ಯಾನ ಮಾಡಿ ಅಂದ್ರೆ ಅದನ್ನ ಅಷ್ಟು ತಲೆಗೆ ಹೋಗಲ್ಲ. ಕೈಯಲ್ಲಿ ಒಂದು ಪಾಂಪ್ಲೆಟ್ ಕೊಟ್ಟು ನಾವು ಧ್ಯಾನ ಮಾಡಿ ಆ ಧ್ಯಾನದ ಮಹತ್ವವನ್ನು ಹೇಳಿದಾಗ, ಆಮೇಲೆ ಹೇಳುವಾಗ ನಾವು ಹೇಳಿಕೊಡ್ಬೇಕು, ಇದನ್ನೆಲ್ಲೂ ಬಿಸಾಕ್ಬಾರ್ದು. ಅದು ಕಂಡೀಷನ್. ಇಟ್ಕೊಳ್ಳಿ, ಓದಿ. ನಿಮ್ಗೆ ಟೈಮ್ ಸಿಕ್ಕಾಗ ಓದಿ, ಬಸ್ಸಲ್ಲಿ ಹೋಗುವಾಗ, ಮನೆಗೆ ಹೋದ್ಮೇಲೆ ಆರಾಮ್ಸೆ ಕುತ್ಕೊಂಡು ಯಾವಾಗ ಓದಿ ಅಂತ ಹೇಳಿ ನಾವು ಒಂದು ಪಾಂಪ್ಲೆಟ್ ಕೊಟ್ರೆ ಏನ್ ಮಾಡ್ತಾರೆ, ಆ ಪಾಂಪ್ಲೆಟ್ ಅನ್ನ ಅವರ ಲೈಫನ್ನು ಬದಲಾಯಿಸ್ತದೆ, ಜೀವನ ಬದಲಾಯಿಸ್ತದೆ. ಆದ್ರೆ ಗೊತ್ತಿಲ್ಲ, ಯಾರು ಒಬ್ರು ಒಂದು ಎನರ್ಜಿ ಪಾಸ್ ಆಗ್ತದೆ, ಒಂದು ಎನರ್ಜಿ ಹೋಗುತ್ತೆ ಅವ್ರ ಮನೆಗೆ. ಅವ್ರ ಮನೇಲಿ ಬೇರೆಯವರ ಮನೇಲಿ ಓದಿಟ್ಟಿರ್ತಾರೆ, ಅದನ್ನ ಬೇರೆಯವ್ರು ಓದಿ ಅವ್ರ ಧ್ಯಾನಕ್ಕೆ ಬರ್ಬೋದು, ಹೇಳಕ್ಕಾಗಲ್ಲ. ಯಾರು ಯಾವಾಗ ಎಲ್ಲಿದೆಯಾ ಇವತ್ತು ಧ್ಯಾನ ಕಲ್ತವ್ರು ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ವಿಚಿತ್ರ ಕದೆ. ಯಾರ್ಯಾರು ಹೇಗೆ ಧ್ಯಾನಕ್ಕೆ ಬಂದಿದಾರೋ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಪಾಂಪ್ಲೆಟ್ ಅನ್ನೋದು ಮುಖ್ಯ. ಅದು ಎಷ್ಟು ಜನರಿಗೆ ಕೈ ಹೋಗ್ತದೋ ಅಷ್ಟು ಜನರಲ್ಲೂ ಅದಕ್ಕೆ ಯಾರಿಗೆ ಆತ್ಮ ಯೋಗ್ಯತೆ ಇರ್ತದೆ ಅವರೆಲ್ಲ ಧ್ಯಾನಕ್ಕೆ ಬರ್ತಾರೆ. ಹಾಗಾಗಿ ಆ ಪಾಂಪ್ಲೆಟ್ಗಳನ್ನು ಇಟ್ಕೊಳ್ಳಿ. ಅದಕ್ಕೆ ನೆಕ್ಸ್ಟ್ ನಾವು ಪಾಂಪ್ಲೆಟ್ಗಳನ್ನು ಕೂಡ ಜನರಿಗೆ ಕೊಡಬೇಕು, ಫ್ರೀ ಆಗಿ ಅಲ್ಲ, ಒಂದು ಇದರಲ್ಲಿ ಏನು ರೀಸನೇಬಲ್ ಪ್ರೈಸ್ ಅಲ್ಲಿ. ಅಂದ್ರೆ ನೀವು ಬೇರೆ ಪ್ರಿಂಟ್ ಮಾಡಿಸ್ಲಿಕ್ಕೆ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದಕ್ಕೆ ನೀವು ಈ ನಾವು ಬಲ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಪ್ರಿಂಟ್ ಹಾಕ್ಸಿದ್ರೆ ನಿಮಗೆ 1,000ನೋ 2,000ನೋ ಒಬ್ಬೊಬ್ಬರು ಇಟ್ಕೊಂಡ್ರೆ ಮನೆಯಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋದಲ್ಲೆಲ್ಲ ನಿಮಗೆ ಎಲ್ಲಿ ಹೋಗ್ತೀರಿ ಅಲ್ಲೆಲ್ಲ ಆ, ನೀವು ಆ, ಅದಕ್ಕಾಗಿ ಹೋಗೋದು ಬೇಡ. ಯಾವಾಗ್ಲೂ ಬ್ಯಾಗಲ್ಲಿದ್ರೆ ಯಾರೋ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಏನೋ ಕಷ್ಟ ಹೇಳ್ಕೊಂತಾರೆ, ಏನೋ ದುಃಖ ಹೇಳ್ಕೊಂತಾರೆ, ಯಾರೋ ನಿಮಗೆ ಪರಿಚಯ ಆಗ್ತಾರೆ, ಅವ್ರಿಗೆ ಕೈಯಲ್ಲಿ ಕೊಟ್ಟು ನೋಡಿ ಸ್ವಾಮಿ ಹೀಗೆ. ದಿನಾ ಬೆಳಿಗ್ಗೆ ಬಸ್ಸಲ್ಲಿ ಓಡಾಡ್ತಾ ಇರ್ತೀವಿ, ಪಕ್ಕದಲ್ಲಿ ಕೂತ್ಕೊಂಡವ್ರನ್ನ ಪರಿಚಯ ಮಾಡ್ಕೊಂಡು ಅವರಿಗೆ ಒಂದು ಕೊಟ್ಟರು ಕೂಡ ಅಲ್ಲೇ ಧ್ಯಾನ ಪ್ರಚಾರ ಆಯ್ತು.
ನಿಮ್ಮ ಆಫೀಸಲ್ಲಿ ಎಷ್ಟೋ ಜನ ಇರ್ತಾರೆ, ಒಂದು ಸಾರಿ ಕೊಡಿ. ಅಲ್ಲ, ಮತ್ತೆ ಅವ್ರು ನಿಮ್ಮನ್ನು ಒಂಥರ ನೋಡ್ತಾರೆ. ಧ್ಯಾನ ಪ್ರಚಾರದ ವಿಚಾರದಲ್ಲಿ ಮಾನ ಮರ್ಯಾದೆ ಎಲ್ಲ ಬೇಡ. ಆ, ಅಂದ್ರೆ ಅನ್ಕೊಳ್ಳಿ ಏನಾಗ್ಬೇಕಾಗಿತ್ತು ಅಲ್ವಾ? ಹೌದು, ಏನೀಗ ಅಷ್ಟೇ. ಏನೇನೋ ಮಾಡಿ ಮಾನ ಮರ್ಯಾದೆ ಇಲ್ಲದೆ ಓಡಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಇಂಥ ಒಂದು ಒಳ್ಳೆ ಕೆಲಸದಲ್ಲಿ ಯಾಕೆ ಹಂಚ್ಕೋಬೇಕು ಅಲ್ವಾ? ನಮ್ಮ ಬಗ್ಗೆ ನಮಗೆ ಆ ಗೌರವ ಇದ್ರೆ ಸಾಕು. ನಾವು ಮಾಡುವ ಕೆಲಸದಲ್ಲಿ ನಾವು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ವಿ, ಅದರಲ್ಲಿ ಯಾರೇನು ಅನ್ಕೊಂಡ್ರಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಜ್ಞಾನದಲ್ಲಿದ್ದಾರೆ. ಒಂದು ವೇಳೆ ಗೊತ್ತಾಗಿದ್ರೆ ಅವರು ನಮಗೆ, ಯಾಕೆಂದ್ರೆ ನಾವು ಅನ್ಕೋಬೇಕು ಕೆಲವ್ರದ್ದು ಯಾರಿಗೂ ಅದು ಬರೀ ಒಂದು ಧ್ಯಾನ ಹೇಳ್ಕೊಟ್ಟಿರ್ತೀವಿ, ಅವರ ಜೀವನವನ್ನೇ ಬದಲಾಯಿಸಿಕೊಂಡಿರ್ತಾರೆ. ಅಜ್ಞಾನದಿಂದ ಜ್ಞಾನ ಮಾರ್ಗಕ್ಕೆ ಬಂದಿರ್ತಾರೆ. ಇಡೀ ಲೈಫೇ ಅವ್ರದ್ದು ಬದಲಾಗಿ ಸಾಧನೆ ಮಾಡಿ ಆ ಆತ್ಮ ಮೋಕ್ಷಕ್ಕೂ ಹೋಗ್ಬೋದು ಯಾರಿಗೂ ಅಲ್ವಾ? ಆ ಆತ್ಮವನ್ನು ಮೋಕ್ಷಕ್ಕೆ ಕಳಿಸಿದ ಭಾಗ್ಯ ನಮಗೆ ಸಿಗ್ತದೆ. ಅವ್ರು ಯಾರೋ ಹಿಂಗೆ ಅಂದ್ರು ಅನ್ನೋ ಭಾಗ್ಯ ಏನು ಸಿಗೋಲ್ಲ ನಮಗೆ. ಆದರೆ ಆತ್ಮವನ್ನು ಮೋಕ್ಷಕ್ಕೆ ಕಳಿಸಿದ, ಅಥವಾ ತನ್ನೆಲ್ಲ ಕರ್ಮ ಕಳ್ಕೊಂಡು ಏನೋ ಒಂದು ಉನ್ನತ ಸ್ಥಿತಿಗೆ ಹೋಯ್ತಲ್ವ ಆತ್ಮ, ಆ ಆತ್ಮ ಕಳಿಸಿದ ಭಾಗ್ಯ ಯಾರಿಗೆ ಸಿಗ್ತದೆ? ನಮಗೆ ಸಿಗ್ತದೆ. ಅದೇ ಅವ್ರು ಯಾರೋ ಹಂಗಂದ್ರು ಹಿಂಗಂದ್ರು ಅದರಿಂದ ನಾವು ಮೇಲೂ ಹೋಗಿಲ್ಲ ಕೆಳಗೂ ಹೋಗಿಲ್ಲ ಅಲ್ಲ, ಸಿಗುವ ಅಂದ್ರೆ ಒಂದು ಆತ್ಮದ ಇದನ್ನ ಪರೋಗತಿಯನ್ನು ನಾವು ಹಾಳು ಮಾಡ್ದಂಗೆ ಆಗ್ತದೆ. ಹಾಗಾಗಿ ನಾವು ಯಾರಾದ್ರೂ ಹಾಗೆ ಮಾಡ್ತಾರೆ ಅಂದ್ರೆ ನಾವು ತಿಳ್ಕೊಳ್ಬೇಕು, ಅವ್ರಿಗೆ ಗೊತ್ತಿಲ್ಲ, ಅಜ್ಞಾನದಲ್ಲಿದ್ದಾರೆ ಅಂತ ಹೇಳಿ ಜಸ್ಟ್ ಬಿಟ್ಬಿಡ್ಬೇಕಂದ್ರೆ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬಾರ್ದು. ಮಾನ ಮರ್ಯಾದೆಯಲ್ಲಿ ಇಟ್ಕೋಬಾರ್ದು. ಹಾಗಾಗಿ ನಾವು ಆದಷ್ಟು ಆ, ಜೊತೆಗೆ ಪ್ರತಿಯೊಬ್ಬರು ಕೂಡ ನಾವು ಪಾಂಪ್ಲೆಟ್ ಇಟ್ಕೊಂಡು ಓಡಾಡುವುದನ್ನ ಅಭ್ಯಾಸ ಮಾಡಬೇಕು. ಅವಾಗ ನಮಗೂ ಒಂದು ಜಾಗೃತಿ ಬರ್ತದೆ. ಏನೋ ಹೌದಪ್ಪ, ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದು. ಇಲ್ಲ ಅಂದ್ರೆ ಬರೀ ನಾವು ನಮ್ಗೆ ಯಾಕೆ ಬೇಕು ಅನ್ನೋದ್ರಲ್ಲೇ ಜೀವನ ಕಳೆದ್ವಿ ಅಂತ ಆದ್ರೆ ಆಗೋಲ್ಲ. ಅಂದ್ರೆ ಋಷಿ ಋಣ ಅದನ್ನೇ ಹೇಳೋದು ಎಲ್ಲರೂ, ಪಿತೃ ಋಣ ಅಲ್ವಾ? ಏನು ಹ್ಮ್, ಏನು ಋಷಿ ಋಣ, ದೇವ ಋಣ, ಇದನ್ನೆಲ್ಲ ನಾವು ಕಳ್ಕೊಳ್ಬೇಕಾಗ್ತದೆ. ದೇವ ಋಣ ಅಂತಂದ್ರೆ ಯಾವುದು, ಋಷಿ ಋಣ ಅಂತಂದ್ರೆ ಜ್ಞಾನಿಗಳು ನಮಗೆ ಕೊಟ್ಟ ಜ್ಞಾನವನ್ನು ನಾವು ಹಂಚಬೇಕು ಅಲ್ವಾ? ಗುರುಗಳು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಅದನ್ನ ಹಂಚದೆ ಹೋದ್ರೆ ಆ ಋಷಿ ಋಣ ಅನ್ನೋದು ಏನು ಕಳೆಯೋದಿಲ್ಲ. ದೈವ ಋಣ, ದೇವರು ಎಷ್ಟೆಲ್ಲ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಪಿತೃ ಋಣ, ಈ ಜನ್ಮ ಸುಮ್ಮನೆ ಜನ್ಮ ಬರ್ತದೆ. ಒಂದು ಜನ್ಮ ತಗೊಳ್ಬೇಕಂದ್ರೆ ಮೇಲೆ ಎಷ್ಟು ಸಾವಿರ ವರ್ಷ ಕಾಯ್ಬೇಕಾಗ್ತದೆ. ಆ ಒಂದು ಜನ್ಮ ತಗೊಳ್ಬೇಕು ಅಂತಂದ್ರೆ ಆ ಆತ್ಮ ಎಷ್ಟು ವೇಟ್ ಮಾಡಿರ್ತದೆ, ಆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೆ ಅಲ್ವಾ? ಒಂದು ಮಗುವನ್ನ ಪಡ್ಕೊಳ್ಳೋದು ಅಂದ್ರೆ ಏನು ಅಷ್ಟು ಸುಲಭ ಇದೆಯಾ? ಅದು 9 ವರ್ಷ, 9 ತಿಂಗಳು ಅದು ಗರ್ಭದಲ್ಲಿ ಇರಬೇಕಾಗ್ತದೆ. ಹೊರಗಡೆ ಬಂದ ಮೇಲೆ ಒಂದು ಮಗು ಬೆಳೆಸೋದು ಅಂತಂದ್ರೆ ಅಷ್ಟು ಸುಲಭ ಇಲ್ಲ, ಬಹಳ ಚಾಲೆಂಜಿಂಗ್ ಇದೆ ಅಲ್ವಾ? ಅದು ರಾತ್ರಿ ಕೊಯ್ ಅಂತದೆ, ನಿದ್ದೆ ಇರಲ್ಲ, ಅದು ಸರಿ ಊಟ ಮಾಡಲ್ಲ. ಒಂದು ದೊಡ್ಡ ಆಗೋವರೆಗೂ ಅದು ದೊಡ್ಡ ಸಾಹಸ ಅದು. ಇವರು ಎಷ್ಟೋ ಕನಸುಗಳನ್ನ, ಇವರೆಷ್ಟೋ ಕೆಲಸ ಮಾಡಿ ಬಂದು ಸುಸ್ತಾಗಿರ್ತದೆ, ಸರಿ ಊಟ ಮಾಡಿರಲ್ಲ, ರಾತ್ರಿ ಅದು ಎದ್ದು ಕೊಯ್ ಅಂತ ಬೆಳತನಕ ಅಳ್ತಾ ಇರ್ತದೆ, ಈಗ ನಿದ್ದೆ ಇಲ್ಲ. ಅಂದ್ರೆ ತಮ್ಮ ಲೈಫನ್ನು ಅಷ್ಟೆಲ್ಲ ಒತ್ತೆ ಇಟ್ಟು ಒಂದು ಮಗುವನ್ನ ಬೆಳೆಸಿ ಅದನ್ನು ದೊಡ್ಡ ಮಾಡಿ ಆ ಹಾಗೆಲ್ಲ ಇದ್ದಾಗ ಆ ಒಂದು ಜನ್ಮವನ್ನು ನಾವು ವ್ಯರ್ಥವಾಗಿ ಹಾಳು ಮಾಡ್ಕೊಳ್ಬಾರ್ದು. ಅಷ್ಟು ದೊಡ್ಡವಾಗಿ ಬೆಳೆಸ್ಲಿಕ್ಕೆ ಅದ್ರ ಹಿಂದೆ ಬಹಳ ದೊಡ್ಡ ಪರಿಶ್ರಮ ಇರ್ತದೆ ಹಾಗಾಗಿ ನಾವು ಆ, ಆದಷ್ಟು ಅದನ್ನ ಒಂದು ಒಳ್ಳೆ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಎಲ್ಲೆಲ್ಲ ಅವಕಾಶ ಸಿಗ್ತದೆ ಅಲ್ಲೆಲ್ಲ, ಎಲ್ಲಾ ಬಿಟ್ಟು ಹೋಗಿ ಮಾಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಸುಮ್ಮನೆ ನಮ್ಮ ಬದುಕಿನಲ್ಲಿ ಅದೊಂದು ಭಾಗ ಅನ್ಕೊಂಡ್ಬೇಕು ಅಷ್ಟೇ. ಧ್ಯಾನ ಪ್ರಚಾರ ಮಾಡೋದು ನಮ್ಮ ಧರ್ಮ ಅಷ್ಟೇ, ಸುಮ್ಮನೆ ಬ್ಯಾಗಲ್ಲಿಡು. ಹಾಗಾಗಿ ಆ ಎಲ್ಲ ಋಣಗಳನ್ನು ನಾವು ಕಳ್ಕೊಳ್ಬೇಕು. ಪಿತೃ ಋಣವನ್ನು, ಆ, ಋಷಿ ಋಣವನ್ನು, ದೈವ ಋಣವನ್ನು, ಎಲ್ಲ ಮೂರೂ ಋಣವನ್ನು ಕೊಳ್ಳಿಕ್ಕಿರುವ ಏಕೈಕ ಮಾರ್ಗ ಅಂದ್ರೆ ಧ್ಯಾನ ಪ್ರಚಾರ, ಆ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಮತ್ತೆ ಸಂತೋಷದ ಜೀವನ. ಎಲ್ಲವನ್ನ ಸ್ವೀಕಾರ ಮಾಡುವುದನ್ನ ಯಾವಾಗ ಕಲಿತೀವಿ ಆಗ ತನ್ನಷ್ಟು ತಾನೇ ಇಡೀ ಜೀವನ ಅನ್ನೋದು ಆನಂದ, ಆತ್ಮಾನಂದ ಆಗ್ಲಿಕ್ಕೆ ಶುರುವಾಗ್ತದೆ. ಇಲ್ಲ ಅಂದ್ರೆ ಎಲ್ಲ ಅತೃಪ್ತಿಯ ಜೀವನ ಆಗ್ತದೆ. ಆ ಅತೃಪ್ತಿ ನಿಮ್ಮ ಮುಂದಿನ ಜನ್ಮಕ್ಕೆ ಕಾರಣವಾಗ್ತದೆ. ಆಯ್ತಲ್ಲ? ಅದೇ ಏನು ಆ ಆ, ಏನದು ಹ್ಮ್ ವೈರಾಗ್ಯ ಅಂದ್ರೆ ಅದೇ, ಎಲ್ಲವನ್ನ ಸ್ವೀಕಾರ ಮಾಡಬೇಕು, ಅತೃಪ್ತಿಯನ್ನ ಬಿಡಬೇಕು, ತೃಪ್ತ ಜೀವನವನ್ನ, ಸಾರ್ಥಕತೆಯ ಬದುಕನ್ನ ಬದುಕಬೇಕು. ಅದು ಆಗ ನಾವು ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ನಾಳೆಯಿಂದ ಏನ್ ಮಾಡ್ತೀರಿ ವಿಜಯ ಮೇಡಮ್?
ಎಲ್ಲರಿಗೂ ಧ್ಯಾನ ಆಲ್ರೆಡಿ ಹಂಚ್ತಾ ಇದೀನಿ ಸರ್, ನಾನು ಅದೆಲ್ಲ ಮಾಡ್ತಾ ಇದ್ದೀನಿ, ಅದನ್ನು ಹೇಳಲ್ಲ ಅಷ್ಟೇ. ಆ ಅದನ್ನು ಸಿಕ್ಕದವ್ರಿಗೆಲ್ಲ ಧ್ಯಾನ ಹೇಳ್ತಾ ಇದ್ದೀನಿ, ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹ್ಮ್ ಮತ್ತೆ ಅದೇ ಉಪದೇಶ ಹೇಳ್ತೀವಲ್ಲ, ಆದ್ರೆ ನಮ್ಗ್ ಗೊತ್ತಿರೋದು ಹಿಂಗ್ ಮಾಡಿದ್ರೆ ಹೀಗಾಗುತ್ತೆ, ನನ್ಗ್ ಗೊತ್ತಿರೋದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹ್ಮ್ ಕೇಳೋರು ಕೇಳ್ತಿದಾರೆ. ನಮ್ ಫ್ಯಾಮಿಲಿಯಲ್ಲಿ ಮಾತ್ರ ಒಬ್ರು ಅಂದ್ರೆ ಒಬ್ರು ಚೇಂಜ್ ಆಗಿಲ್ಲ. ಒಳ್ಳೆ ಬುದ್ಧಿ ಇದೆ, ಆದ್ರೆ ಮಟನ್ ತಿನ್ನೋದು ಬಿಡ್ತಾ ಇಲ್ಲ. ನನ್ನನ್ ಮಾತ್ರ ಬಿಟ್ಬಿಟ್ರು, ನನ್ಗೆ ಮಗುವಿಂದಾನೇ ಅಂತಿದ್ರು, ಇವಾಗ ಇನ್ನ ಬಿಟ್ಬಿಟ್ರು. ನೀನ್ ಸನ್ಯಾಸಿ ಅಂತಾನೆ ಊರಲ್ಲೆಲ್ಲ ಕರಿತಿದ್ರು. ಇದೇ ಮಗುವಿಂದ ನಿಂಗೆ ಸರ್ ನಾನು ಹೇಳ್ತಾ ಇದ್ದೆ, ಬೆಳಗ್ಗೆನೆ ಎದ್ದೊಳೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು. ಒಬ್ರು ಋಷಿ ಇದ್ರಲ್ಲ, ಅವ್ರು ಋಷಿ ಮುನಿಗಳೇ ತಾತ ಅಂತ ಕರಿತಿದ್ದೆ. ಅವ್ರು ಹ್ಮ್ ಅವಾಗ್ನೇ ನನಗೆ ಮಂತ್ರ ಹೇಳ್ಕೊಟ್ಟಿದ್ರು, ಹಾಡುಗಳು ಹೇಳ್ಕೊಟ್ಟಿದ್ರು. ನನಗೆ ಅದೇ ಧ್ಯಾನ ಜಾಸ್ತಿ ಇದ್ದಿದ್ದು. ಆಮೇಲೆ ಮಧ್ಯದಲ್ಲಿ ಅದೇ ಮದ್ವೆ ಅಂತ ಆಯ್ತಲ್ಲ, ಮತ್ತೆ ಇದ್ರಲ್ಲಿ ಮಧ್ಯ ಕಟ್ಟಾಗಿತ್ತೇನೋ, ಮತ್ತೆ ಪ್ರವೇಶ ಆಗ್ಬಿಟ್ಟಿದೀನಿ. ಅವಾಗ್ಲೂ ಅಂತಿದ್ರು ನೀನ್ ಎಲ್ಲಾದ್ರೂ ಕಾಶಿಗೆ ಹೋಗ್ಬಿಡು ಅನ್ನೋದು. ಅಂದ್ರೆ ಇವಾಗ ಅದು ಇದ್ ಬಂದಿದೆ ಇವಾಗ. ಆಲ್ರೆಡಿ ಇವಾಗ 2.5 ವರ್ಷದಿಂದ ಬಂದಿದೆ. ಮತ್ತೆ ಇದನ್ ಮಾತ್ರ ಮಗುವಿಂದ ಇದೆ. ಮಧ್ಯದಲ್ಲಿ ಒಂಚೂರು ದೇವ್ರ ಭಕ್ತಿ ಮಾಡ್ತಿದ್ದೆ, ಹೊರಗಡೆ ಹೋಗಿ ಹೇಳೋ ಅಷ್ಟು ಶಕ್ತಿ ಇರ್ಲಿಲ್ಲ. ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿತ್ತೇನೋ. ಮತ್ತೆ ಅದರಲ್ಲಿ ನುಗ್ಗಿಬಿಟ್ಟಿದೀನಿ. ಮತ್ತೆ ದೇವರಲ್ಲಿ ಅದೇ ದೇವ್ರದೇ ಒಂದ್ ಇದಾಗಿದೆ, ಎಲ್ರಿಗೂ ಒಳ್ಳೇದ್ ಮಾಡಿ ಅನ್ನೋದು. ಯಾರೇನಾದ್ರೂ ಅನ್ಕೊಳ್ಳಿ ಅಂತ ಏನಾದ್ರೂ ಗಲೀಜ್ ಮಾಡಿದ್ರೆ ನಾನು ಎತ್ತ ಹಾಕಿ ತೋರಿಸ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಗಿ. ಅವ್ರು ನನಗ್ ನೋಡ್ತಾ ಇರ್ತಾರೆ, ನೋಡಿದ್ರು ಪರವಾಗಿಲ್ಲ ಅನ್ಬಿಟ್ಟು ನಾನು ಆ ಗ್ಲಾಸ್ ಪೀಸು, ಪೇಪರ್ಸು ಎಲ್ಲ ಎತ್ತಿ ಬಿಸಾಕ್ತೀನಿ. ಮತ್ತೆ ನನಗೆ ಏನ್ ಸ್ವಲ್ಪ ನೋಡ್ತೀನಿ ಅವ್ರನ್ನ, ನೋಡ್ಬಿಟ್ಟು ಹಿಂಗೆಲ್ಲ ಮಾಡ್ಬಾರ್ದು ಅಂತ ಹೇಳ್ತೀನಿ ಒಳ್ಳೇದು. ಮತ್ತೆ ಧ್ಯಾನದ ಪುಸ್ತಕಗಳು ಓದಿ ಅಂತ ಹೇಳ್ತೀನಿ. ಈ ತರ ನಿಮ್ ಬಗ್ಗೆನು ಹೇಳ್ತೀನಿ. ಎಲ್ಲ ಹೇಳ್ತಾ ಇದ್ದೀನಿ ಸರ್. ಅದು ತೋರಿಸ್ತಿಲ್ಲ, ಆದ್ರೆ ನಾನ್ ಮಾಡೋದ್ ಮಾಡ್ತಾ ಇದ್ದೀನಿ. ಮತ್ತೆ ಟೈಮ್ ಸಿಕ್ದಾಗೆಲ್ಲ ಧ್ಯಾನನೇ ಮಾಡ್ತಾ ಇರ್ತೀನಿ. ಮತ್ತೆ ಪುಸ್ತಕಗಳು ತಗೋ ಬಂದಿದ್ದೀನಿ, ಅದನ್ನ ಓದ್ತಾ ಇದ್ದೀನಿ. ಸರ್ ಇವತ್ತು ಓದ್ದೆ ಸರ್ ನಾನು ಈ ಸೂಕ್ಷ್ಮ ಲೋಕಕ್ಕೆ ಹೋಗೋದು, ಒಂದು ಯೋಗಿ ಕಥೆಯಲ್ಲಿ ತೆಲುಗುದಲ್ಲಿ ತಗೊಂಡ್ಬಂದಿದ್ದೆ. ಇವತ್ತು ಓದುವಾಗ ಅರ್ಥ ಆಯ್ತು ನನಗೆ. ಆ ರೀತಿ ಅರ್ಥ ಮಾಡ್ಕೊಂತಾ ಇದ್ದೀನಿ. ಪುಸ್ತಕಗಳು ತಂದಿದ್ದೀನಿ, ಇನ್ನ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಕೆಲವೊಂದು ಓದಿದೀನಿ, ಕೆಲವು ಓದಿಲ್ಲ. ಹ್ಮ್ ಒಟ್ಟಲ್ಲಿ ಏನೋ ಒಂದ್ ರೀತಿ ಗೊತ್ತಿಲ್ದಿರೋ ನಂಗೆ ಏನೋ ಆಗುತ್ತೆ, ನನ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ಬರಲ್ಲ. ಇವಾಗ ನೋಡಿ ಇಷ್ಟೊತ್ತಾಯ್ತು ನನ್ ತಲೆ ಮಾಮೂಲಿ ಬರೋದಿಕ್ಕೆ, ದಿಮ್ ಅಂತ ಇತ್ತು ಇಲ್ಲೆಲ್ಲಾನು. ಸ್ವಲ್ಪ ಟೈಮ್ ತಗೊಳುತ್ತೆ ಮಾತ್ರ. ಮತ್ತೆ ನೀವ್ ಹೇಳ್ತಿರಲ್ಲ ಈ ಕುಡ್ದಂಗ ಆಗೋದು, ಅದೆಲ್ಲ ಹಂಗೇನೆ ನನ್ಗೆ ಆಗ್ತಾ ಇದೆ. ನಾನ್ ಅನ್ಕೊಂತೀನಿ, ಇದೆಲ್ಲ ಸಾರೆಲ್ಲ ಹೇಳ್ತಾರಲ್ಲ ಅದಕ್ಕೆ ಅಂತ. ಮೊದ್ಲೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ತಿದೆ ಇದ್ರ ಪ್ರಭಾವ ಧ್ಯಾನದ್ದೇ ಅಂತ ಗೊತ್ತಾಗ್ತಿದೆ. ಮತ್ತೆ ಟೈಮ್ ಸಿಕ್ದಾಗ ಪಿರಾಮಿಡ್ಗೆ ಹೋಗ್ತೀನಿ. ಪಿರಾಮಿಡ್ಗೆ ಅಕ್ಕ ತಂಗಿರ್ನ ಎಲ್ಲರನ್ನು ಕರ್ಕೊಂಡ್ ಹೋಗ್ತೀನಿ. ಮತ್ತೆ ಫ್ರೆಂಡ್ಸ್ಗೆಲ್ಲಾನು ಹೇಳ್ತೀನಿ, ಬನ್ನಿ ನಾನ್ ಕರ್ಕೊಂಡ್ ಹೋಗ್ತೀನಿ, ಅಲ್ಲಿ ಹೋದ್ರೆ ಒಳ್ಳೇದು, ನೀವೊಂದ್ಸತಿ ಮಾಡ್ ನೋಡಿ, ಈ ರೀತಿ ಅಂತ ಹೇಳ್ತಾರೆ. ಇದೆಲ್ಲ ಮಾಡ್ತಾ ಇದ್ದೀನಿ ಸರ್, ಗೊತ್ತಿಲ್ದಂಗೆ ಹೇಳಿಲ್ಲ ನಿಮ್ಗೆ, ಇವಾಗ ಹೇಳ್ತಾ ಇದ್ದೀನಿ. ಅಂದ್ರೆ ಗೊತ್ತಿಲ್ದಂಗೆ ನಾನು ಇವೆಲ್ಲ ಮಾಡ್ತಾ ಇದ್ದೀನಿ. ಅದೇ ಮೇಡಮ್, ಒಳ್ಳೇದ. ಹ್ಮ್ ನಾವು ಹ್ಮ್ ಏನ್ ಮಾಡ್ಬೇಕು? ಮಾಧವ ಸೇವೆ ಮಾಡಬೇಕು. ಮಾನವ ಸೇವೆಗಿಂತಲೂ ಮಾಧವ ಸೇವೆ ನಮ್ಮನ್ನ ಆ, ಅತ್ಯಂತ ಉನ್ನತ ಮೋಕ್ಷದ ಕರೆವರೆಗೂ ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ತದೆ ಮಾಧವ ಸೇವೆ. ಹಾಗಾಗಿ ಎಲ್ಲರೂ ಏನ್ ಮಾಡಬೇಕು? ಮಾಧವನ ಸೇವೆ ಮಾಡಬೇಕು. ಯಾರು ಮಾಧವರು? ಪ್ರತಿಯೊಂದು ಆತ್ಮವು ಒಂದು ಮಾಧವ. ಪ್ರತಿಯೊಂದು ಆತ್ಮವನ್ನ ಮಾಧವನನ್ನಾಗಿ ಮಾಡುವ ಕೆಲಸವೇ ಮಾಧವ ಸೇವೆ. ಏನು ಮಾಧವನನ್ನಾಗಿ ಮಾಡೋದು? ಧ್ಯಾನ. ಧ್ಯಾನ ಹಂಚಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಅದೇ ಮಾಧವ ಸೇವೆ. ಅವು ಎಲ್ಲ ಉನ್ನತ ಲೋಕಗಳನ್ನು ದಾಟಿಸಿ ನಮ್ಮನ್ನ ಮೋಕ್ಷ ಲೋಕದವರೆಗೂ ಕೂಡ ಕರ್ಕೊಂಡು ಹೋಗ್ತದೆ. ಮತ್ತೆ ಹುಟ್ಟಿಲ್ಲದ ಹಾಗೆ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಂಡು ಜನ ಏನು ಜನ್ಮರಾಹಿತ್ಯ ಸ್ಥಿತಿಯನ್ನ ಕರ್ಕೊಂಡು ಹೋಗ್ತದೆ. ವಿಜಯ ಮಾಸ್ಟರ್ ಮಾತಾಡಿ. ಏನೆಲ್ಲ ವಿಜಯ ವಿಜಯ ಮಾಸ್ಟರ್, ವಿಜಯ ಪತಾಕೆ ಹಾರಿಸ್ತಾ ಇದ್ದೀರಿ. ನಮಸ್ತೆ ಸರ್. ಹೇಳಿ ಮೇಡಮ್. ಸರ್ ನನ್ಗೆ ನೀವು ಇದನ್ನ ಪುನರ್ಜನ್ಮದ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಪ್ರತಿದಿನ ಅಲರ್ಟ್ ಆಗಿ ಕುತ್ಕೋಬೇಕಂತ ಕುತ್ಕೋತೀನಿ ಸರ್. ಅಲ್ಲಿ ಕಾಡಿನ ಮಧ್ಯೆ ಹೂಗಳಿದಾವ, ಇನ್ನೇನ್ ಬಂಗಾರದ ಬಾಗಿಲು ಬರ್ತೈತೆ ಅನ್ನೋಷ್ಟೊತ್ತಿಗೆ ಹೂಗಳಿದ್ರೆ ಹೋಗ್ಬಿಡ್ತೀನಿ ಸರ್. ಆಮೇಲೆ ಇಷ್ಟೊತ್ತಿಗೆಲ್ಲ ಹೆಚ್ಚಾಗುತ್ತೆ ಸರ್. ಮಧ್ಯಾಹ್ನ ಟ್ರೈ ಮಾಡ್ತೀನಿ ಸರ್, ಅದನ್ನೇ ಹಾಕೊಂಡು ಕುತ್ಕೋತೀನಿ, ಅವಾಗೂ ಯೋಗ ನಿದ್ರೆಗೆ ಹೋಗಿರ್ತೀನಿ ಸರ್. ಆಮೇಲೆ ಒಳ್ಳೇದಾಯ್ತು. ಒಂದ್ ನೆನಪಾಯ್ತು ಸರ್. ಒಂದಿನ ಅಷ್ಟು ಹೋಗಿದ್ದೆ ಸರ್ ಹೊರಗಡೆ. ಒಂದ್ ರೈಲ್ವೆ ಹಳಿ ಮೇಲೆ ಒಂದ್ 80 ವರ್ಷದ ಅಜ್ಜ ಕುತ್ಕೊಂಡು ಒಂದ್ ಕೋಲ್ ಹಿಡ್ಕೊಂಡು ಇನ್ನೊಬ್ರ ಪಕ್ಕ ಕುತ್ಕೊಂಡು ಹತ್ಕೊಂಡು ಏನೋ ಹೇಳ್ತಿದ್ದ ಸರ್. ಅಷ್ಟೇ ಲಾಸ್ಟ್ ನೆನಪಾಗಿದ್ದು ರೈಲ್ವೆ.
ಅಲ್ಲಿಂದ ಮತ್ತೆ ಮನೇಲಿ ಯಾರಾದ್ರೂ ಡಿಸ್ಟರ್ಬೆನ್ಸ್ ಆದ್ರೂ ಮಾಡ್ತಾರೆ ಸರ್. ಮಕ್ಕಳಾದ್ರು ಮನೆಯವರಾದ್ರೂ ಯಾರು ಬಾಗ್ಲ ತಟ್ಟುದು ಈ ತರ ಮಾಡ್ತಿದ್ದಾರೆ ಸರ್. ಕರೆಕ್ಟಾಗಿ ಹೊಟ್ಟೆ ಮಾಡಾಕ ಬಿಡ್ತಿಲ್ಲ ಸರ್. ಹ್ಮ್ ಓಕೆ ಮೇಡಮ್. ಮಾಡಿ ಯೋಗ ನಿದ್ರೆ ಕಡಿಮೆ ಮಾಡಿ, ಧ್ಯಾನ ಮಾಡಿ. ಎಷ್ಟು ಕ್ಯೂರಿಯಾಸಿಟಿ ಇದೆ ಸರ್, ಹೋಗ್ಬೇಕು. ಇವತ್ತು ಕೂತ್ಕೋಬೇಕಂತ ಇವತ್ತು ಕೂತ್ಕೊಂಡಿದ್ದೆ ಸರ್, ಇವತ್ತು ಮಲ್ಕೋಬಾರ್ದಂತ. ಬೆಳಗ್ಗೆಯಿಂದ ಅನ್ಕೊಂಡಿರ್ತೀನಿ ಇವತ್ತು ರಾತ್ರಿ ಕ್ಲಾಸ್ ಮಿಸ್ ಮಾಡ್ಕೋಬಾರ್ದು, ನಾನು ನಿದ್ದೆಗೆ ಹೋಗ್ಬಾರ್ದು ಅಂತ ಗೊತ್ತೇ ಆಗೋದಿಲ್ಲ ಸರ್. ಓಕೆ ಮೇಡಮ್. ಶೇಖಪ್ಪ ಈಗ ನಾವು ಮಾಸ್ಟರ್ ಮ್ಯೂಟ್ ಆಯ್ತು, ಹಲೋ, ಮ್ಯೂಟ್ ಆಯ್ತು. ಮ್ಯೂಟ್ ಆಯ್ತಾ? ವಿಜಯ ಮಾಸ್ಟರ್ ಮಾತಾಡಿ. ಸರ್ ಮಧ್ಯಾಹ್ನ ಯಾವಾಗಾದ್ರೂ ಇದನ್ನ ಹಾಕೊಂಡ್ ಮಾಡ್ಬೋದಲ್ಲ? ಮಾಡ್ಬೋದು madam, ಮಾಡ್ಬೋದು. ಸರಿ ಸರಿ. ಹ್ಮ್. ಶೇಖಪ್ಪ ಮಾಸ್ಟರ್ ಮಾತಾಡಿ. ಹಲೋ, ಮಾತಾಡಿ. ನನಗೇನು ಇದು ಆಗ್ತಾ ಇಲ್ಲ ಸರ್, 7 ದಿನ ಆಯ್ತಲ್ಲ ಇವಾಗ. ಏನಾಗ್ಬೇಕಿತ್ತು? ಅಲ್ಲ, ಏನು ಇವರೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾರಲ್ಲ, ಯಾವ ಥರ ಏನು ಆಗ್ತಾ ಇಲ್ಲ, ಒಟ್ಟು ಸೈಲೆಂಟ್ ಇರ್ತದೆ ಸರ್. ಹ್ಮ್ ಆಗ್ತಾ ಇಲ್ಲ ಅಂದ್ರೆ ಇನ್ನೂ ಮಾಡ್ಬೇಕು ಅಂತ ಅರ್ಥ. ಹೀಲಿಂಗ್ ಆಗ್ತಾ ಹ್ಮ್ ಇರುತ್ತೆ. ಹ್ಮ್ 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 ಹೀಲಿಂಗ್ ಆಗ್ತಾ ಇರುತ್ತೆ. ಕೆಲವರು ಇನ್ನೂ ಆಗ್ತಾ, ಈಗ ಒಂದು ಸ್ಕೂಲಲ್ಲಿ 100 ಜನ ಸ್ಟೂಡೆಂಟ್ಸ್ ಇರ್ತಾರೆ. 100ಕ್ಕೆ 100 ಎಲ್ಲರೂ 100ಕ್ಕೆ 100 ತೆಗಿತಾರ? ಇಲ್ಲ ಇಲ್ಲ. ಕೆಲವರು 50 ತೆಗಿತಾರೆ, 60 ತೆಗಿತಾರೆ, 70 ತೆಗಿತಾರೆ. ಕೆಲವರು ಫೇಲ್ ಆಗ್ತಾರೆ, ಕೆಲವರು 0 ಹಾ ತೆಗಿತಾರೆ. ಹಾ 0 ತಗೊಂಡ್ ಬರ್ಬೇಕು, ಮತ್ತೆ ಪಾಸಿಂಗ್ ಲೆವೆಲ್ ತಗೊಂಡ್ ಬರೋದು. ಹಾ 50 ಹಾ ಏನೋ ಒಂದು 80 90ಕ್ಕೆ ತರೋದು. 80 ಹ್ಮ್ 90 ಔಟ್ ಆಫ್ ಔಟ್ ತೆಗೀರಿ ಅಂತ ಟ್ರೈ ಮಾಡಿಸೋದು. ಹೀಗೆ ಹ್ಮ್ ಲಾಸ್ಟಿಗೆ ಹ್ಮ್ ಕರ್ಕೊಂಡು ಬರ್ಬೇಕು. ಕೆಲವರು ಹಾ ಒಂದೇ ಸರಿ ಎಲ್ಲರಿಗೂ 100ಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗದೆ ಇದ್ರು ಕೂಡ ನಿರಂತರ ಹ್ಮ್ ಪ್ರಯತ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಇದೆ. ಹ್ಮ್ ಹ್ಮ್ ಅದಕ್ಕೆ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಇವತ್ತು, ಒಂದು 3-4 ಪಾರ್ಟ್ ಅಂತ ಮಾಡ್ತಾರೆ. ಅಂದ್ರೆ ಹಾ ಏಜ್ ಸ್ಟೂಡೆಂಟ್ಸ್, ಹ್ಮ್ ಹ್ಮ್ ಊರಿರುವಂತ ಸ್ಟೂಡೆಂಟ್ಸ್ ಅಂತ ಹೇಳಿ ಅವರಿಗೆ ಎಲ್ಲ ಇದು ಮಾಡಿ, ಗ್ರೂಪ್ ಮಾಡಿ ಹ್ಮ್ ಅವ್ರನ್ನ ಹೈ ಅಲರ್ಟ್ ಅಲ್ಲಿ ಇಡ್ತಾರೆ. ಈ ಹೆಚ್ಚು ಇದರಲ್ಲಿ ಹಾ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಅಷ್ಟೆಲ್ಲ ತಲೆ ಕೆಡಿಸ್ಕೊಂತಾರಿಲ್ಲ ಗೊತ್ತಿಲ್ಲ. ಪ್ರೈವೇಟ್ ಸ್ಕೂಲಲ್ಲೆಲ್ಲ ಅದನ್ನ ಫಾಲೋ ಮಾಡ್ತಾರೆ. ಹಾ ಮಾಡ್ತಾರೆ. ಅವರವರ ಮಾರ್ಕ್ಸ್ ಅವರೇಜ್ ಅಲ್ಲಿ ಅವ್ರನ್ನ ಸಪರೇಟ್ ಆಗಿ ಅಬ್ಸರ್ವೇಷನ್ ಮಾಡಿ ಅವರಿಗೆ ಮಾಡ್ ನೆಕ್ಸ್ಟ್ ಫುಲ್ ಮಾಡ್ತಾರೆ ಅವ್ರನ್ನ. ಹೌದೌದು. ಮಾಡಿ. ಹ್ಮ್ ಹಾಗಾಗಿ ಹ್ಮ್ ಇದು ಕೂಡ ಅಷ್ಟೇ ಬರ್ತದೆ, ಇವತ್ತಲ್ಲ ನಾಳೆ ಹ್ಮ್ ಬರ್ತದೆ. ಹ್ಮ್ ಆತ್ಮಗಳು ಈಗಾಗಲೇ ಸಾಧನೆ ಮಾಡಿದಂತಹ ಆತ್ಮಗಳೇನಿದ್ದಾವೆ ಅವರಿಗೆ ಬೇಗ ಅದರದ್ದು ಹ್ಮ್ ಏನ್ ಬರುತ್ತೆ ಹಾ ತಿಳ್ಕೊಳ್ತಾರೆ. ಹಾ 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 ಇನ್ನು ನಿಮ್ಮ ಸಾಧನೆ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳೋದು ಏನಿರಲ್ಲ. ಅದು ಬೇಜಾರಂತ ಏನಿಲ್ಲ ಸರ್, ಎಲ್ಲರೂ ಯಾಕಂದ್ರೆ ಆಗಿಂದ ದಡಲ್ಲಿ ಹೇಳ್ತಿರ್ತಾರಲ್ಲ, ಪ್ರಯತ್ನ ಅದಕ್ಕೆ ಇರುತ್ತೆ. ನಮಗೇನ ಆಮೇಲೆ ಪ್ರಯತ್ನ. ದೇಹದಲ್ಲಿ ಏನಾದ್ರು ಯಾರಿಗಾದ್ರೂ ಬ್ಲಾಕ್ ಎನರ್ಜಿಗಳಿದ್ರೆ ಅವರಿಗೆ ಹ್ಮ್ ಹಾ 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 ಅವರಿಗೆ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ಅದಕ್ಕೆ ಹಾ ಫಸ್ಟ್ ಹಾ ಹಾ ಎನರ್ಜಿಯನ್ನ ರಿಲೀಸ್ ಮಾಡಿಸಿ ಆಮೇಲೆ ಆಮೇಲೆ ಅದು ಕಂಟಿನ್ಯೂ ಆಗ್ತದೆ, ಪಾಸ್ಟ್ ಲೈಫಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹ್ಮ್ ಹೀಗೆಲ್ಲ ಹ್ಮ್ ಹ್ಮ್ ಇರ್ತದೆ. ಆಮೇಲೆ ತೀಟಾ ತೀಟಾ ಸ್ಥಿತಿಗೆ ಹೋಗ್ಬೇಕು. ಆ ಸ್ಥಿತಿಗೆ ಹೋದ್ರೆ ಹ್ಮ್ ಮಾತ್ರ ನೀವು ಪಾಸ್ಟ್ ಲೈಫ್ ನೋಡ್ಲಿಕ್ಕೆ ಆಗ್ತದೆ. ಎಲ್ಲರಿಗೂ ಆ ಸ್ಥಿತಿ ಹೋಗ್ಲಿಕ್ಕೆ ಆಗ್ತದ? ಹ್ಮ್ 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 ಸ್ಥಿತಿಗಳು ವೇವ್ಸ್, ಅದನ್ನ ನಾವು ತೀಟಾ ಬೀಟಾ ಗಾಮಾ ಹೀಗೆಲ್ಲ ಸ್ಥಿತಿಗಳಿದ್ದಾವೆ. ಆ ಹ್ಮ್ ಧ್ಯಾನ ಹ್ಮ್ ನಾವು ಹ್ಮ್ ಕರ್ಕೊಂಡು ಹ್ಮ್ ಯಾರು ತೀಟಾ ಸ್ಥಿತಿ ಹೋಗ್ಬೇಕು, ಆ ಸ್ಥಿತಿಗೆ ಯಾರಿಗೆ ಹೋಗ್ತಾರೆ ಅವರಿಗೆ ಕಾಣಿಸ್ತದೆ. ಹಾ 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 ಅದು ಎಲ್ಲರಿಗೂ ಸಾಧ್ಯ ಆಗೋಲ್ಲ. ಅಂದ್ರೆ ಪ್ರಯತ್ನ ಮಾಡ್ಬೇಕು. ಹಾ ಸುಮ್ಮನೆ ಎಲ್ಲರಿಗೂ ಯಾರಿಗೂ ಸುಮ್ಮನೆ ಬಂದಿಲ್ಲ, ಅವರು ಪ್ರಯತ್ನ ಮಾಡಿದ್ದಾರೆ ಬಂದಿದೆ. ಪ್ರಯತ್ನ ಮಾಡಿದ್ರೆ ಈ ಬರ್ತದೆ. ಜನ್ಮದಲ್ಲಿ ಮಾಡದೇ ಇರ್ಬೋದು, ಆದ್ರೆ ಹಿಂದಿನ ಜನ್ಮಗಳಿಂದ ಪ್ರಯತ್ನ ಮಾಡಿದ್ದಕ್ಕೆ ಇವಾಗ ಅದು ಬರ್ತಾ ಇದೆ. ಹಾಗಾಗಿ ಹ್ಮ್ 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 ನಾವು ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ಬೇಕು. ಆ ಪ್ರಯತ್ನ ಅನ್ನೋದು ಯಾವುದೇ ವ್ಯರ್ಥ ಅಲ್ಲ. ಹಾ 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 ಆಯ್ತಲ್ಲ? ಎಲ್ಲ ಜ್ಞಾನಿಗಳು ಕೂಡ ಎಲ್ಲದರಲ್ಲೂ ಅದ್ರ ಬಗ್ಗೆ ಹೇಳಿದ್ದಾರೆ. ನೀನು ಮಾಡಿದ ಆಧ್ಯಾತ್ಮ ಸಾಧನೆ ಏನಿದೆ ಅದು ಮಾತ್ರ ಯಾವುದು ವ್ಯರ್ಥ ಅಲ್ಲ, ಕ್ಯಾರಿ ಹಾ ಫಾರ್ವರ್ಡ್. ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ನಿನ್ನ ಜ್ಞಾನ, ಹ್ಮ್ ಈ ಧ್ಯಾನ ಸಾಧನೆ ಏನಿದೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಆಧ್ಯಾತ್ಮ ಸಾಧನೆ ನೀನು ಹಾ ಎಲ್ಲಿ ಹಾ ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಉಳಿದುದೆಲ್ಲ ಅದೇ ಹ್ಮ್ ಲಾಸ್ಟ್. ಮನೆ, ಸೈ, ಹ್ಮ್ ಹಣ, ಗಿಣ ಎಲ್ಲ ಅಲ್ಲೇ ಹ್ಮ್ ಸ್ಟಾಪ್. ಹ್ಮ್ ಮತ್ತೆ ಅದು ಮುಂದಿನ ಜನ್ಮಕ್ಕೆ ಬರೋಲ್ಲ. ಹಿಂದೆ ರಾಜ ಆದವನು ಈ ಜನ್ಮದಲ್ಲಿ ಏನ್ ಬೇಕು. ಹ್ಮ್ ಹ್ಮ್ ಆದ್ರೆ ಆ ಧ್ಯಾನ ಸಾಧನೆ ಇದೆ, ಅದು ಮಾತ್ರ ನಮಗೆ ಮುಂದಿನ ಜನ್ಮಕ್ಕೆ ಹ್ಮ್ ಕ್ಯಾರಿ ಆಗ್ತದೆ. ಹಾಗಾಗಿ ಸಾಧನೆ ಮಾಡ್ತಾ ಹೋಗ್ಬೇಕಷ್ಟೇ.
ಒಳ್ಳೇದಾಗುತ್ತೆ. ಆಗುತ್ತೆ, ನಿಮ್ಗೆ ಏನ್ ಈಗ ತೊಂದರೆ. ಅಂದ್ರೆ ಬ್ಲ್ಯಾಕ್ ಅಂದ್ರೆ ಎಲ್ಲ ನೆಗೆಟಿವ್ ಭಾಳ ಇದೆ ಸರ್ ನಮಗೆ. ನೆಕ್ಸ್ಟ್ ನಾವು ಆ ಚಿಕ್ಕೋಡಿ ಧ್ಯಾನ ಮಹಾಯಜ್ಞದಲ್ಲಿ ಅದನ್ನ ಲೈವ್ ಆಗಿ ಎಲ್ಲರಿಗೂ ಮಾಡಿಸ್ಬೇಕು, ಮಾಡಿಸ್ತೀವಿ. ಅವಾಗ ಅಕ್ಟೋಬರ್. ಹ್ಮ್. ಹ್ಮ್. maximum ಎಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೇ ಆಗ್ತದೆ ಅವಾಗ. ಆ, ಹ್ಮ್. 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 ಅದು ಬಿಟ್ಟು ನಾವು ಬೇರೆ ಟೈಮಲ್ಲೂ ಕೂಡ ನಮಗೆ 1-to-1 ಸೆಷನ್ಗಳನ್ನು ಮಾಡಿಸ್ತಾ ಮಾಡಿಸ್ತಾ ಎಲ್ಲರಿಗೂ ಮಾಡಿಸ್ತೀನಿ. ಹ್ಮ್. 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 ದೇಶ ಇದೆ, ಆಯ್ತಾ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಕೆಲವರಿಗೆ. ಆ ಹಾ. ಹಾ. ನಮಗೂ ಸ್ವಲ್ಪ ಸಮಯದ ಅಭಾವ ಇರ್ತದಲ್ವ, ನಮಗೂ ಬೇರೆ ಬೇರೆ ಕೆಲಸಗಳು ಇರ್ತದೆ. ಹೌದೌದು, ಇರ್ತದೆ ಇರ್ತದೆ. ಕನಿಷ್ಠ ಅಂದ್ರೆ ನಾವು 1-to-1 ಕುತ್ಕೊಂಡ್ರೆ ಕಡಿಮೆ ಅಂದ್ರೆ 2 ತಾಸು ಬೇಕು. ಆ ಬೇಕು ಬೇಕು ಬೇಕು. ಅವ್ರನ್ನ ಡೀಪ್ ಆಗಿ ನಾವು ಎಲ್ಲರೂ ಒಂದೇ ಸ್ಥಿತಿಯಲ್ಲಿ ಇರೋಲ್ಲ, ಆ ತೀಟಾ ಸ್ಥಿತಿ ಹೋಗುವವರೆಗೆ ಹೌದು. ಕರ್ಕೊಂಡು ಹೋಗ್ಬೇಕಾಗ್ತದೆ. ಆ ಹಾ, ಲೇಟ್ ಆಗತ್ತೆ. ಟೈಮ್ ತಗೊಳ್ತದೆ. ಹ್ಮ್. ಹ್ಮ್. ಹಾಗಾಗಿ ಆ ಅದಕ್ಕೆ ತುಂಬಾ ತಾಳ್ಮೆ ಇರ್ಬೇಕಾಗ್ತದೆ, ಇಲ್ಲ ಅಂದ್ರೆ ಎದ್ದು ಹೋಗ್ಬಿಡೋಣ ಹ್ಮ್. ಹೌದೌದು. ಇವಾಗ ಈ ಒಟ್ನಲ್ಲಿ ನಾವು ಹೋಗ್ಬಿಡ್ತೀವಿ, ಅವಾಗ ಹಂಗಾಗಲ್ಲ. ಆ ಹ್ಮ್. ಹ್ಮ್. ಸ್ಥಿತಿ ಒಯ್ಯುವವರೆಗೂ ನಾವು ಅವ್ರನ್ನ ತುಂಬಾ ತಾಳ್ಮೆಯಿಂದ ಕುತ್ಕೊಂಡು ಕರ್ಕೊಂಡು ಹೋಗ್ಬೇಕಾಗ್ತದೆ, ಹ್ಮ್. ಆನ್ಸರ್ ಬರೋವರೆಗೂ. ಹೌದೌದು. ಹಂಗಾದ್ರೆ ಹ್ಮ್. ಹ, ಹಾಗಾಗಿ ಮಾಡ್ಸೋಣ, ಹ್ಮ್. ಮಾಡ್ಸೋಣ ಎಲ್ಲರಿಗೂ. ಹ್ಮ್. ಫಸ್ಟ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಕೂಡ ಕಿಶ ಅವ್ರಿಗೆ ಮಾಡಿಸ್ತೀನಿ. ಮಂಡಲ ಕಂಪ್ಲೀಟ್ ಹ್ಮ್. ಮಾಡಿ ಆಮೇಲೆ ಉಳಿದವ್ರಿಗೆ. ಹ್ಮ್. 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 ಕಂಪ್ಲೀಟ್ ಮಾಡಿಲ್ಲ ಎಲ್ಲರೂ ಮಾಡಿ, ಆಮೇಲೆ ಇವಾಗ ಯಾರು ಬೆಳಗ್ಗೆವರೆಗೂ ಕ್ಲಾಸಿಗೆ ಅಟೆಂಡ್ ಮಾಡ್ತೀರಿ ಅವ್ರಿಗೆ ಮಾಡಿಸ್ತೀನಿ. ಉಳಿದವರಿಗೆಲ್ಲ ಹ್ಮ್. ಹ್ಮ್. ಮಾಡಿಸಲ್ಲ ಅಂತಲ್ಲ, ಮೊದಲ ಆದ್ಯತೆ ಅವರಿಗೆ, ಆಮೇಲೆ ನಿಮಗೆ ಟೈಮ್ ಮೊದಲ ಸಿಕ್ಕರೆ ಆದ್ಯತೆ ಅವ್ರಿಗೆ. ಅಷ್ಟೇ. ಹ್ಮ್. ಹಾಗಾಗಿ ಬೆಳಗ್ಗೆ ನೋಡ್ತೀನಿ ನನಗೆ 6:30-7 ಗಂಟೆ ಹ್ಮ್. ಯಾರ್ಯಾರು ಯಾರ್ಯಾರು ಇರ್ತಾರೆ. ಅವರಿಗೆ ಹ್ಮ್. ಮೊದಲ ಆದ್ಯತೆ. ಆ, ಈಗ ಹ್ಮ್. ನಾನು ಹೇಳ್ತಾ ಇರ್ತೀನಿ, ಯಾರೀಗ ನಾನು ಕ್ಲಾಸ್ ಮುಗೀತದೆ, ಹ್ಮ್. ಮನೆ ಮೆಡಿಟೇಷನ್ ಆಗ್ತದೆ ಹ್ಮ್. ಏನೆಲ್ಲ ಸೀಟ್ ಆಗ್ತಾರೆ, ಅವ್ರಿಗೆ ಹ್ಮ್. ಇದನ್ನ ಸೆಕೆಂಡರಿ ಆದ್ಯತೆ. ಹ್ಮ್. ಯಾರು ಬೆಳಿಗ್ಗೆವರೆಗೂ ಮಾಡ್ತಾರೋ ಹ್ಮ್. ಓಕೆ. ಹಾಗೇನಿಲ್ಲ, ಸುಮ್ಮನೆ ಹೇಳಿದೆ, ತಮಾಷೆ ಮಾಡಿದೆ. ಸರಿ. ಸಾಧನೆ ಮಾಡಬೇಕು ಅಂತ ಹೇಳಿ, ಹಾ. 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 ಅಂದ್ರೆ ಯಾರಿಗೆ ತುಂಬಾ ಸಿವಿಯರ್ ಇದೆ, ಆ ಹ್ಮ್. ಹ್ಮ್. ಇದ್ರಲ್ಲಿದ್ದಾರೆ, ಪ್ರಾಬ್ಲಮ್ಸ್ ಅಲ್ಲಿದ್ದಾರೆ, ಸೊ ಅಂಥವ್ರಿಗೆ ಮೊದಲ ಆದ್ಯತೆ ಇದೆ. ಕರೆಕ್ಟ್. ಕಾಂತಮ್ಮ ಮಾಸ್ಟರ್ ಮಾತಾಡಿ ಮಾಡ್ಸೋಣ ಒಂದ್ಸರಿ. ನೀವು ಆಮೇಲೆ ಇದರಲ್ಲಿ ಓಕೆ ಓಕೆ. ಫ್ಯಾಮಿಲಿ ಅಟೆಂಡ್ ಮಾಡಿ ಖಂಡಿತ. ಹಾ. ನಮಸ್ತೆ ಮಾಸ್ಟರ್. ಓಕೆ. ನಮಸ್ತೆ. ನಮಸ್ತೆ ಸರ್. ನನಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಸರ್, ನನ್ಗೊಂದು 2 days ಗೋಲ್ಡನ್ ಡೋರ್ ಬಾಗ್ಲು ನನ್ಗೆ ಕಾಣಿಸೋದಿಲ್ಲ ಸರ್. ನನ್ಗೆ ಆಯ್ತು. ಎಂತದ್ದು ಇಲ್ಲ. ಅದ್ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೆ ಒಂದು 4-5 ಜನ್ಮ ಕಾಣಿಸ್ತು ಸರ್ ನನ್ಗೆ. ಅದ್ರಲ್ಲೆಲ್ಲಾನು ಕೂಡ ಪ್ರಾಣಿ ಒಂದ್ರಲ್ಲಿ ಹಸು ಜೋಡಿ ಆಗಿದ್ವಿ, ಮತ್ತೆ ಕೋತಿ, ಮತ್ತೆ ಆ ಯಾವ್ದೋ ಒಂದು ಪಕ್ಷಿ ಗೊತ್ತಿಲ್ಲ ಅದು, ಮತ್ತೆ ಮನುಷ್ಯರ ಜನ್ಮ ಆಗಿ ಜೋಡಿ ಜೋಡಿಯಾಗಿ ಬರೋದು ಸರ್. ಬಟ್ ಅದ್ರಲ್ಲಿ ಏನು ಅಂದ್ರೆ ನಾವು ಸತ್ತೋಗ್ಬಿಡ್ತಾ ಇದ್ವಿ. ಏನು ಅಂತ ಗೊತ್ತಿಲ್ಲ ಸರ್. ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತೀವಿ, ಬಟ್ ಇಬ್ರು ಸತ್ತೋಗ್ಬಿಡ್ತೀವಿ, ಗಂಡ ಹೆಂಡತಿ. ಈ ಜನ್ಮದಲ್ಲೂ ನನ್ಗೆ ಹಾಗೆ ಆಗಿದ್ದಲ್ಲ ಸರ್. ಅದು ತುಂಬಾ ಫೀಲ್ ಆಯ್ತು ನನ್ಗೆ ಅದ್ರಲ್ಲಿ, ಧ್ಯಾನದಲ್ಲಿ. ಅದು ಯಾಕೆ, ಏನಕ್ಕೆ ಆಗ್ತಿದೆ ಅನ್ನೋದು ನನ್ಗೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಯೋಗ ನಿದ್ದೆಗೆ ಹೋಗ್ಬಿಡ್ತಾ ಇದ್ದೀನಿ, ವಿಜಯ ಮೇಡಮ್ ಹೇಳ್ದಂಗೆ. ಮುಂದಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗನು ಹಂಗೆ ಆಗಿದೆಯಲ್ಲ ಸರ್, ಅದು ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಹೌದು, ಜನ್ಮದಲ್ಲೂ ಕೂಡ ಹಾಗೆ ಆಗಿದೆಯಲ್ಲ. ಇದೆಲ್ಲ ಅತೃಪ್ತಿಗಳೇನಿದೆ ಅದು ಆ ಈ ಜನ್ಮಕ್ಕೆ ಕಾರಣ ಆಗಿರ್ತದೆ, ಅಥವಾ ಹಿಂದಿನ ಜನ್ಮದ ಅತೃಪ್ತಿ, ಆಮೇಲೆ ಕೆಲವೊಂದು ಸರ್ಕಮ್ಸ್ಟಾನ್ಸಸ್, ಸಿಚುವೇಶನ್, ಅದೆಲ್ಲ ರೀಸನ್ ಆಗಿರ್ತದೆ. ಹಾಗಾಗಿ ಅದನ್ನೆಲ್ಲ ನಾವು 1-to-1 ಸೆಷನ್ ಮಾಡಿದ್ರೆ ಕ್ಲಿಯರ್ ಆಗಿ ಅದನ್ನೆಲ್ಲ ನಾವು ಕೆದಕ್ತಾ ಕೆದಕ್ತಾ ತಿಳ್ಕೊಳ್ಬೋದು. ಮೊನ್ನೆ ನಾನು ಹಬ್ಬದಲ್ಲಿ ಊರಿಗೆ ಹೋಗಿದ್ದೆನಲ್ಲ, ಆವಾಗ ನಮ್ಮ ಮಮ್ಮಿಗೆ ಕೂರಿಸ್ಕೊಂಡಿದ್ದೆ. ಅವರು ಬಹಳ ಹೊತ್ತು ತಗೊಂಡಿಲ್ಲ, ಅವ್ರು ಡೀಪ್ ಹೋಗ್ಲಿಕ್ಕೆ ಬಹಳ ಬೇಗ. ಅವರು ಡೈಲಿ ಧ್ಯಾನ ಮಾಡ್ತಾರೆ. ಇಮ್ಮಿಡಿಯೇಟ್ ಸ್ಥಿತಿಗೆ ಹೋದ್ರು. ಅವಾಗ ಫಸ್ಟ್ ಅವರಿಗೆ ಒಟ್ಟು ಅವ್ರದ್ದು 10 ಜನ್ಮ ತೋರಿಸಿದ್ವಿ. 10 ಜನ್ಮ ಬರೀ ಒಂದು ಸೆಷನ್ ಅಲ್ಲಿ. ಸ್ವಲ್ಪ ಅವ್ರು ಇನ್ನೂ ನಮ್ದು ಜಾಸ್ತಿ ಎನರ್ಜಿ ಎಲ್ಲ ಹಾಕಿ ತೋರಿಸಿದೀನಿ. ಆಮೇಲೆ ಅದರಲ್ಲಿ ಎಲ್ಲ ಅವರು ನೋಡ್ಕೊಂಡಿದ್ದಾರೆ.
ಒಂದು ಜನ್ಮದಲ್ಲಿ ಅವರು ಇಡೀ ಜನ್ಮ ಪೂರ್ತಿ ಒಂದು ಶಿವ ದೇವಸ್ಥಾನ, ಆ ಶಿವ ದೇವಸ್ಥಾನ ಅಂದ್ರೆ 2 ಗಂಡು ಜನ್ಮ ಅವರಿಗೆ ಕಂಡಿದ್ದು, 2 ಮನುಷ್ಯ ಜನ್ಮದಲ್ಲಿ 2 ಗಂಡು ಜನ್ಮ. ಆ ಉಳಿದದೆಲ್ಲ ಪ್ರಾಣಿ ಒಂದು ಹಸು, ಎರಡು ಜನ್ಮದಲ್ಲಿ ಹಸು ಆಗಿದ್ದಾರೆ, ಒಂದು ಜನ್ಮ ಹೌದು ಸರ್. ಕುದುರೆ ಆಗಿದ್ದಾರೆ, ಒಂದು ಜನ್ಮದಲ್ಲಿ ಇದು ಏನೋ ಮುಂಗುಸಿ ಆಗಿದ್ದಾರೆ, ಒಂದು ಜನ್ಮದಲ್ಲಿ ನವಿಲಾಗಿದ್ದಾರೆ, ಒಂದು ಜನ್ಮದಲ್ಲಿ ಕೋತಿ ಆಗಿದ್ದಾರೆ. ಆ, ಆಮೇಲೆ 2 ಮನುಷ್ಯ ಜನ್ಮ, ಅದರಲ್ಲಿ 2 ಗಂಡು. ಒಂದು ಜನ್ಮದಲ್ಲಿ ಅವರು ಇಡೀ ಶಿವಲಿಂಗ ಎಲ್ಲ ಹೇಳ್ತಾ ಇದ್ದಾರೆ, ಹೀಗೀಗೇ ಇದೆ ಅದು ದೇವಸ್ಥಾನ. ನನಗೆ ಬಹಳ ಇಷ್ಟ ಆಗಿತ್ತು ಅದು. ಆ, ನಾನು ಸಣ್ಣ ಹುಡುಗ ಇದ್ದಾಗಿಂದ ಕೊನೆ ಉಸಿರಿರೋವರೆಗೂ ಅಲ್ಲಿ ಶಿವಪ್ಪನ ಪೂಜೆ ಮಾಡಿದ್ದೀನಿ. ಹಾಗಾಗಿ ಅದೇ ನನ್ನ ಜೀವನ ಆಗ್ಬಿಟ್ಟಿತ್ತು. ಆ ಜೀವನ ಪರ್ಯಂತ ನಾ ಮಾಡಿದ್ದೇನು ಅಂದ್ರೆ ಶಿವನ ಪೂಜೆ ಮಾಡೋದು ಅಂತ ಹೇಳಿ ಅದನ್ನೆಲ್ಲ ಹೇಳ್ಕೊಂಡ್ರು. ಆಮೇಲೆ ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ, ನನಗೆ ಆಗ್ತಾ ಇಲ್ಲ ಅಂತ. ಅದು ಯಾಕೆಂದ್ರೆ ವೈಬ್ರೇಷನ್ ಎಲ್ಲ ಜಾಸ್ತಿ ಇರ್ತದಲ್ವಾ, ಅದು ಹಿಂದಿನ ಇದು, ಆಮೇಲೆ ನಮ್ದು ಎನರ್ಜಿ ಇರ್ತದೆ, ಹಾಗಾಗಿ ಆ ಒಂದು ಫ್ರೀಕ್ವೆನ್ಸಿನೇ ಬೇರೆ ಇರ್ತದೆ ಅವಾಗ. ಹಾಗಾಗಿ ಆಗ್ತಾ ಇಲ್ಲ, ನಾನು ಓಪನ್ ಮಾಡ್ತೇನೆ ಅನ್ನೋ ಹೇಳಿದ್ರೆ ಸಾಕು, ಇವತ್ತಿಗೆ 10 ಜನ್ಮ ನೋಡ್ಕೊಂಡಿಲ್ಲ. ಅದೇನು ಸುಮ್ಮನೆ ವಿಚಾರ ಅಲ್ಲ 10 ಜನ್ಮ ನೋಡೋದು ಅಂದ್ರೆ. ಸೊ ವಾಪಸ್ ತಗೊಂಡ್ ಬಂದಿದ್ದೆ ಹಾಗೆ. ಖಂಡಿತ ಅದು ಕ್ಲಿಯರ್ ಆಗ್ತದೆ, ಒಳ್ಳೇದಾಗುತ್ತೆ. ಹಾ ಸರ್, ಹೌದು. ಅದು ಸೋಲ್ಮೇಟ್ ತರ ನಮಗಾಗಿನೇ ಹುಟ್ಟಿದ್ದಾರೆ ಅನ್ನೋ ತರ. ಆ 4-5 ಜನ್ಮದಲ್ಲೂ ಅದೇ ತರ ಸರ್. ಕೋತಿ ಮತ್ತೆ 2-3 ತರ ಪಕ್ಷಿಗಳು, ಒಂದು ಜನ್ಮ ಮನುಷ್ಯನಾಗಿ ನೀರಲ್ಲಿ ಇದು ಬೋಟಲ್ಲಿ ಹೋಗ್ತಾ ಇದ್ದೀವಿ. ಅದ್ ಏನಾಯ್ತು ಅಂತಾನೆ ಗೊತ್ತಿಲ್ಲ ಸರ್, ಡೆತ್ ಆಗಿದ್ದೀವಿ. ಅದ್ ಕಾರಣನೇ ನನಗ್ ಸಿಗ್ತಾ ಇಲ್ಲ. ಅದು ತುಂಬಾ ಫೀಲ್ ಆಗ್ಬಿಟ್ಟು ನಾನು ಯೋಗ ನಿದ್ರೆ ಹೊರಟೋಗ್ಬಿಟ್ಟಿದ್ದೀನಿ. ತುಂಬಾ ಫೀಲ್ ಆಗಿ ಒಂದಿನ ಸ್ವಿಚ್ ಆಫೇ ಮಾಡ್ಬಿಟ್ಟೆ, ಒಂದಿನ ಆಗ್ಲಿಲ್ಲ. ಮುಂದಕ್ಕೆ ಏನು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ. ಬಟ್ ಈಗ ಈ ಜನ್ಮದಲ್ಲೂ ಕೂಡ ನನ್ನ ಮನೆಯವ್ರನ್ನ ಕಳ್ಕೊಂಡ್ಬಿಟ್ನಲ್ಲ ಸರ್. ಬಟ್ ತುಂಬಾ ಅದ್ ಮೊನ್ನೆಯಿಂದಾನು ಹೇಳ್ಬೇಕು ಅನ್ಕೊಂಡೆ. 2 ಡೇಸ್ ಆ ತರ ಆಯ್ತು ನನ್ಗೆ. ಒಂದ್ಸರಿ 1-to-1 ಸೆಷನ್ ಮಾಡಿ ಎಲ್ಲ ಮಾಡ್ಸೋಣ. ಓಕೆ ಮಾಸ್ಟರ್. ಓಕೆ ಮಾಸ್ಟರ್, ಥ್ಯಾಂಕ್ ಯು. ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ.